ಬರಲಿ ಜಾಗೃತ ಮಹಿಳಾ ಸಂಘಟನೆಗೆ, ಜಾಗೃತ ಮಹಿಳಾ ಸಂಘಟನೆಗೆ. ನಮಗದು ತರಬೇತಿ ನಾವು ಹೋಗಿದ್ದೀವಲ್ಲ ಹಂಗೆ ಐತಮ್ಮ ಬೆಂಗಳೂರಿಗೆ ಹೋಗಿದ್ದೀವಿ. ನಾನು ಹೋಗಿದ್ದೀವಲ್ಲ ಇಲ್ಲಿಂದ ನೀನಲ್ಲ ಉಳ್ಗಮತ್ತೆ ನಾನಲ್ಲ ಹೌದು ಉಳ್ಗಮತ್ತೆ ಮಲಂಗೆ ಹಿಂಗಮ್ಮ ಅಂಬರೀಶ್ಪುರ್ ಕ್ಯಾಂಪ್ ಹನುಮಂತೆ ಇಬ್ಬರು ನಿಂತ್ಕೊಂಡಿದ್ರು ಅಲ್ಲಿ. ಹಿಂಗಮ್ಮ ಮೈಕ್ ಹಿಡ್ಕೊಂಡು ಮಾತಾಡೋದಕ್ಕೆ ಹಾಕಿ ಇದು ಫಸ್ಟ್ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಲ್ಲ, ತಹಸೀಲ್ದಾರ್ ಬಂದಿದ್ದ, ಎಸ್ ಪಿ ತಹಸೀಲ್ದಾರ್ ಅಲ್ಲಿ DSP ಬಂದಿದ್ದ. ಇಲ್ಲಿ ಒಂದು ಕೋತ್ನೊಳಗೆ ಮಾಡಿದ್ವಲ್ಲ ಅಂಬರೀಶ್ ಕ್ಯಾಂಪ್ ಮಾಡಿದಾಗ ಬಾಂಬ್ ಹಾಕ್ತಾರಂತ ಎಲ್ಲ ರೋಡ್ ಆಗಿಬಿಟ್ರೆ ಮುಂದೆ ಕುಂತ್ಬಿಟ್ವಿ ನಾವು. ಹೌದು, ಅವಾಗ ತೆಳ್ಳಗಿದ್ವಿ ಪುನಃ ಹಂಗೆ ದಪ್ಪಾಗಿವಿ ಎದಕ್ಕೆ ಬರ್ಲಾರ್ದಂಗೆ ಈಗ ಎದ್ದಳಕ್ಕೆ ಬರ್ದಂಗೆ ಆಗಿವಿ. ಅವಾಗ ಒಂದು ಖುಷಿ ಎಲ್ಲಿಗೇನು ಹೋಗ್ಬೇಕು ಮನ್ಯಾಗ ಎಷ್ಟನ್ನ ಕಷ್ಟ ಬಂದ್ರು ಸಿಂತಿಲ್ಲ ಎಲ್ಲಿ ನಮ್ಮ ಮೀಟಿಂಗ್ ಕರೆದಾರ ನಾವು ಹೋಗಬೇಕು ಮೀಟಿಂಗ್ ಐತೆ ಅಂದ್ರೆ ಖುಷಿ. ಇದು ಯಾವುದು ಯಾವ ಇಸ್ವಿ ಅಮ್ಮ ಅದು? ಇದು ಇಸ್ವಿ ಯಾವುದಪ್ಪ? ಎರೆಹುಳದ ಗೊಬ್ಬರ ಮಾಡಿದ್ದೆ 2008 ಅವಾಗ ನೀನು ಆಕ್ಸಿಡೆಂಟ್ ಆಗಿದ್ದಿಲ್ಲ ಆಕಿಗೆ. ಇಲ್ಲ, ಕುಂಟಿ ನಡೀತಿದ್ಲು, ಬಡಿ ಹಿಡ್ಕೊಂಡು ನಿಲ್ತಿದ್ನ, ಆಕ್ಸಿಡೆಂಟ್ ಆಗಿತ್ತು. ಈ ಆಫೀಸ್ ಬರೋಟ್ಗಲಕ್ಕೆ 7-8 ವರ್ಷ ಆಗಿತ್ತು. ಹೌದು, ಆಕ್ಸಿಡೆಂಟ್ ಆಗಿತ್ತು, ಬಡಿಗೆಲ್ಲಿ ಬಂದ್ಲು, ಕೈಯಾಗ ಬಡಿ ಹಿಡ್ಕೊಂಡ್ ಬಂದ್ಲು. ಇದು ಬ್ಯಾಸಿಗೆ ಹಬ್ಬ ಅಂತ ಬಂದಿತ್ತು. ಬ್ಯಾಸಿಗೆ ಹಬ್ಬ ಮಾಡಿದಾಗ MLA ಬಂದಿದ್ದ. ಆತನ ಊರಾಗ ಕರ್ಕೊಂಡು ಹೋಗಿ ತೋರಿಸಿದ್ವಿ. ನಮ್ಮದು ಸಿಸಿ ರೋಡ್ ನೀರು ಹೋಗಲ್ಲಿ ಭಾರಿ ಗಲೀಜಿತ್ತು. ನೀರು ಹೋಗಲ್ಲ ತೆಗ್ಗೋದೆಲ್ಲ ಮುಚ್ಚಿ ಸಿಸಿ ರೋಡು ಆಗ್ಬೇಕು ನಮ್ಮ ಊರಿಗೆ ಅಂತ ಕೇಳಿದ್ವಿ. ಕೇಳಿದ್ಮ್ಯಾಕ ಆತ ಹೋಗಿ ಕೇಸಿ ನೀವು ಮಾಡಂಗಿದ್ರೆ ನಿಮ್ಗೆ ಸಿಸಿ ರೋಡ್ ನೀವು ಮಾಡ್ಸ್ರ ಅಂತ ಹೇಳ್ದೆ ನಮಗೆ. ನಾವು ಅವಾಗ ಹೆಣ್ಮಕ್ಳು ಹೋಗಿ ಕೇಸಿ ಮಾತಾಡಿ ನಾವು ಮಾಡ್ತೇವಂತ ಸಿಸಿ ರೋಡು ಒಪ್ಪಿಗೆಂಬಂದ್ವಿ. ಅದು ಒಪ್ಪಿಗೆಂಬಂದಾಗ ಲೈಸೆನ್ಸ್ ಇರಬೇಕಂತ ಹೇಳಿದ್ರು. ಮತ್ತು ಮಾನಿಗೆ ಹೋಗಿ ಲೈಸೆನ್ಸ್ ಇದ್ದಾರನ್ನ ಹುಡುಕಿ ಲೈಸೆನ್ಸ್ ತಗೊಂಡು ಮತ್ತು ಬಂದು ಮತ್ತೆ ಅದನ್ನು ಕಂಕ್ರ ಹೊಡೆದು ಉಸುಗು ಹೊಡೆದು ಎಲ್ಲ ಹೊಡೆದು ಮಾಡೋಕೆ ಅದು ಮತ್ತೆ ಕಂಕ್ರ ಹೊಡೆದ ಮ್ಯಾಕ ಮತ್ತೆ ನಮ್ಮ ಊರವ್ರು ತೊಂದರೆ ಮಾಡಿದರು. 50,000 ಕೊಡ್ತು, ಬಿಟ್ಟು ಕೊಡ್ರು, ನೀವು ಯಾಕೆ ಮಾಡಿಸ್ತೀರು, ಹೆಣ್ಮಕ್ಳು ನಿಮ್ಗೇನು ಗುರ್ತಾತ, ಮನೆಗೆ ಬಂದರು 30,000 ಕೊಡ್ತು, 40,000 ಕೊಡ್ತು ಅಂದರು. ಅಂದ್ಮ್ಯಾಕೆ ನಾವು ಬಿಟ್ಟು ಕೊಡಲಲ್ಲ. ಅದ್ರೂ ಮತ್ತೆ ನಾವು ನಿಮ್ಗೆ ಯಾಕೆ ಬಿಟ್ಟು ಕೊಡ್ಬೇಕು, ಹೆಣ್ಮಕ್ಳು ಅಂದ್ರೆ ನಾವು ನಮ್ಮಿಂದ ಆಗಲ್ಲನು, ನಮಗೇನು ಅಷ್ಟು ಕೀಳನ್ನು ನಾವು ಅಂತಂದು ಬಿಟ್ಟು ಕೊಡಲಲ್ಲ. ಮತ್ತು ಸಣ್ಣ ಕಂಕ್ರ ಹಾಕಿದ್ಮ್ಯಾಗ ದೊಡ್ಡ ಕಂಕ್ರ ಹಾಕಂದ್ರು ಮತ್ತೆ ಸಣ್ಣ ಕಂಕ್ರ ಹಾಕಿ ಡಬಲ ಮಾಡಿಸ್ತಾರೆ. ಡಬಲ ಮಾಡಿಸ್ತಾರೆ, ಹೆಣ್ಮಕ್ಳು ಬಿಟ್ಟು ಕೊಡಲಲ್ಲ, ಮಾಡಿಸ್ತೀವಿ ನಾವು ರೋಡು, ಸಿಸಿ ರೋಡು. ನಾವೇನು ಮಾಡಿದ್ವಿ, ನಮ್ದೊಂದು ಗುಂಪು ಐತಲ್ಲ, ನಾವು ಯಾಕೆ ಮಾತಾಡ್ಬಾರ್ದಂತ ಅದನ್ನು ಗುಂಪಿನವರಿಗೆಲ್ಲ ಹೇಳ್ಕೊಟ್ಟು ಮತ್ತು ಅವ್ರನ್ನ ಕೇಳಂಬ್ರಿ, ನಮ್ಮ ಓಣಿಗೆ ಹಿಂಗೆಲ್ಲ ಕೆಸರು ಐತಿ, ಮಳೆ ಬಂದರೆ ಎಲ್ಲ ನಡೆಯೋಕೆ ಬರೋಂಗಿಲ್ಲ, ಏನಿಲ್ಲ ಅಂತ ಕೇಳಿದಾಗ ಆ MLAನ ನಾವು ಹೋಗಿ ಭೇಟಿ ಮಾಡಿದ್ವಿ. ಹೆಣ್ಮಕ್ಳು ಹೋಗಿ ಭೇಟಿ ಮಾಡಿದ್ರೆ ಹೆಣ್ಮಕ್ಳು ಎಲ್ಲ ಮಾದರಿ ಹೆಣ್ಮಕ್ಳು ನೋಡು MLA ತಗ ಬಂದ್ರೆ MLA ಭೇಟಿ ಮಾಡ್ತಾರೆ. ಇವ್ರು ಎಷ್ಟು ಧೈರ್ಯ ಇರ್ಬೋದು, ಎಷ್ಟು ಸಂಘ ಕಟ್ಟಿ ಎಷ್ಟು ಮುಂದೆ ಹೋದ್ರು ಇವರು ಅಂತಂದು ಜನ ಆಡ್ಕೊಳಕಾದ್ರು. ಫಸ್ಟೇನು ಹೋಗಿಲ್ಲ ರೀ, ಫಸ್ಟಿಗೆ ಹೋಗಿಲ್ಲ. ಇವರು ಪ್ರೇಮದಾಸ್ ಸ್ವಾಮಿ, ಕೋಸಣ್ಣ, ನಿಜಣ್ಣ, ಮತ್ತು ಚೋರಪ್ಪಣ್ಣ, ದೇಪುತ್ರಣ್ಣ, ಕರಿಯಪ್ಪಣ್ಣ ಎಲ್ಲರೂ ಬರ್ತಿದ್ರು ನಮ್ಮ ಊರಿಗೆ. ಬಂದಿರ್ತಾರೆ ಬಿಡು, ಅಲ್ಲಿ ಕುಂದಿರ್ತಾರೆ ಅವರು ಅಂತಿದ್ವಿ ಫಸ್ಟಿಗೆ. ಅವರು ನಾವು ಅಡುಗೆ ಮಾಡಿದ್ರೆ ಕೂಡ ನಾವು ಅಡುಗೆ ಮಾಡಲ್ಲಿಗೆ ಅವ್ರು ಬರ್ತಿದ್ರು. ನೋಡಮ್ಮ ಹಿಂಗೈತೆ, ನೀವು ಹೆಣ್ಮಕ್ಳು, ನೀವು ಮುಂದೆ ಬರಬೇಕು, ನೀವೇನು ಅಂಬೋದು ಇದು ಪ್ರಪಂಚದಾಗ ಏನೈತೆ ಅಂಬೋದು ನೀವು ತಿಳ್ಕೊಬೇಕು. ಬಂದು ಕರೆದ್ರಿ, ಹೇಳಿದ್ರು ಇದು ನಿಜ ಕೋಸಿ ಮೀತಮ್ಮ ಏನ್ರಿ ಎಲ್ಲರೂ ಸೇರ್ರಿ ಮಹಿಳಾ ಸಂಘಟನೆ ಮಾಡನ್ರಿ ಕೋತ್ನಾಳಾಗ
ಹೆಣ್ಮಕ್ಳಿಗೆ ಭಾಳ ದೌರ್ಜನ್ಯ ಆತವ. ನೀವು ಎಷ್ಟು ದಿನ ಅಂತ ಹಿಂದಕ್ಕೆ ಕುಂದಿರ್ತಾರೆ. ಸಿಂಹದಂತೆ ಸಿಡಿದು ಬನ್ನಿ, ಹುಲಿಯಂತೆ ಜಿಗದು ಬನ್ನಿ, ಹೋರಾಟದ ಸಾಗರಕ್ಕೆ ನಾರಿಯರೇ ನಗುತ್ತ ಬನ್ನಿ, ಹೋರಾಟದ ಸಾಗರಕ್ಕೆ ನಾರಿಯರೇ ನಗುತ್ತ ಬನ್ನಿ. ಸಿಂಹದಂತೆ ಸಿಡಿದು ಬನ್ನಿ, ಹುಲಿಯಂತೆ ಜಿಗದ ಬನ್ನಿ, ಹೋರಾಟದ ಸಾಗರಕ್ಕೆ ನಾರಿಯರೇ ನಗುತ್ತ ಬನ್ನಿ, ಹೋರಾಟದ ಸಾಗರಕ್ಕೆ ನಾರಿಯರೇ ನಗುತ್ತ ಬನ್ನಿ. ಕಿತ್ತೂರು ಚೆನ್ನಮ್ಮನ ಕತ್ತಿಯೇ ನಾವಮ್ಮ, ಕಿತ್ತೂರು ಚೆನ್ನಮ್ಮನ ಕತ್ತಿಯೇ ನಾವಮ್ಮ, ವೀರನಾರ್ಯರ ಒಡೆಲ ಧೀರನಾರ್ಯರ ನಾವು, ಧೈರ್ಯದಿಂದ ಮುಂದ ಬನ್ನಿ ದಂಡಿನಲ್ಲಿ ಸೇರ ಬನ್ನಿ, ಧೈರ್ಯದಿಂದ ಮುಂದ ಬನ್ನಿ ದಂಡಿನಲ್ಲಿ ಸೇರ ಬನ್ನಿ. ನಾವು ಫಸ್ಟ್ ಸಾಲಿ ಕಲ್ತೀವಿ. ನಾವು ಸಾಲಿ ಕಲಿಯಾಕ ನಿಜಣ್ಣ ನಾವು ಮಂದಿ ಇದ್ದೀವಿ ಸಾಲಿ ಕಲಿಯಾಕ. 7 ಮಂದಿ ಇದ್ದೀವಿ. 7 ಮಂದಿ ಇದ್ಮೇಲೆ ಮತ್ತೆ 15 ಮಂದಿ ಆದ್ವಿ. ಸಂಘ ಅಂದ್ರೆ ಏನು, ಸಂಘಟನೆ ಅಂದ್ರೆ ಏನಂತಾನೆ ಗೊತ್ತಿದ್ದಿಲ್ಲ ರೀ ನಮ್ಗೆ. ನಾವು ಮನೆ ಬಿಟ್ಟು ಹೊರಗೆ ಬರ್ಲಾರ್ದಂಥವ್ರಿಗೆ ಸಂಘ ಅಂದ್ರೆ ಹಳ್ಳ್ಯಾಗಾದವು ಸಂಘ, ಒಂದೊಂದು ಸಂಘ. ಸಂಘಟನೆ ಅಂದ್ರೆ ಇಲ್ಲಿ ಕಟ್ಟಿದ್ದು ಸಂಘಟನೆ. ಅದನ್ನ ಹೆಂಗೆ ಕಟ್ಟಿದ್ವಿ ಅಂದ್ರೆ ರೀ, ಅಲ್ಲಿ ಊರಿಗಿಬ್ಬರನ್ನ 3 ಹಿಂಗೆ ಕಾರ್ಯಕರ್ತರನ್ನ ಆರಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಇರ್ತಾರಲ್ಲ ಅಂಥವ್ರಿಗೆಲ್ಲ ತರಬೇತಿ ಕೊಟ್ಟು, ಇಲ್ಲಿ ತಿಂಗ್ಳಿಗೆ ಸಲ ಮೀಟಿಂಗ್ ಇರ್ತದೆ ಇವ್ರಿ. ಅವಾಗ ಕಂಪಲ್ಸರಿ ತಿಂಗ್ಳಿಗೆ ಸಲ ಕಾರ್ಯಕರ್ತರ ಮೀಟಿಂಗ್ ಅಂದ ಕೇಸಿ ಹಳ್ಳಿಗಿಬ್ರು ಅಂದ ಕೇಸಿ ಎಲ್ಲರನ್ನ ಕರೆಸ್ತಿದ್ರು. ಹಳ್ಳಿಗಿಬ್ರನ್ನ ಕರೆಸಿ ಅಲ್ಲಿ ಒಕ್ಕಟ್ಟಂದರೆ ಏನು, ಸಂಘಟನೆ ಅಂದರೆ ಏನು ಅಂತ ತರಬೇತಿ ಕೊಡ್ತಿದ್ರು. ಅವ್ರು ನಮ್ಮ ಹಳ್ಳಿಗೆ ಬರ್ತಿದ್ರು. ಅವಾಗ ಸೈಕಲ್ ಇದ್ವು ಅವ್ರಿಗೆ, ಗಾಡಿ ಏನಿರಲಿಲ್ಲ. ಆ ಸೈಕಲ್ ತಗೊಂಡು ಹಳ್ಳಿಗೆ ಮೀಟಿಂಗ್ ಮಾಡೋಕೆ ಬರೋವಾಗ ನಮ್ಮನ್ನು ಅದರಲ್ಲಿ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಆರಿಸ್ಕೊಂತಿದ್ರು. ಆರಿಸಿ ನಮ್ಮನ್ನು ಅವಾಗ ಮೀಟಿಂಗ್ ಕರೆದು ನಮ್ಮನ್ನು ಗಟ್ಟಿ ಮಾಡ್ತಿದ್ರು. ಗಟ್ಟಿ ಮಾಡಿದ ಮೇಲೆ ನಮ್ಗೆ ನಾವು ಈ ಸಂಘಟನೆ ನಾವ್ಯಾವ ಕಟ್ತೀವಿ, ಅವರು ಓದೋಕೆ ಬರೆಯೋಕೆ ಬಂದವ್ರು ಕಟ್ಬೋದು, ನಾವ್ಯಾವಾಗ ನಿಭಾಯಿಸೋಕ್ಕಾಗ್ತೈತಿ, ಸಂಘಟನೆ ಕಟ್ಟೋಕ್ಕಾಗತ್ತೆ ಅಂತ ನಾವು ಅಂತಿದ್ವಿ. ನೀವು ನಮ್ಮಂಗೆ ಕೆಲಸ ಮಾಡೋಕೆ ಬರ್ರಿ ನಮ್ಮ ಜೊತೆಗೆ, ಏನಂಬಂದು ನಿಮ್ಗೆ ಗೊತ್ತಾಗ್ತೈತೆ ಅಂದ್ರೆ ಮತ್ತು ಸ್ವಲ್ಪ ನಮ್ಗೆ ಆಸಕ್ತಿ ಇದ್ದವರು ನಾವು ಬಂದ್ವಿ. ಅವಾಗ ಒಂದು 10-15 ಜನ ಇದ್ವಿ. ರೂತಮ್ಮ, ಚಂದ್ರಮ್ಮ, ಮತ್ತು ಸುನಂದಮ್ಮ, ಮರಿಯಮ್ಮ, ಮಲ್ಕಾಪುರದ ಮರಿಯಮ್ಮ, ದೋತ್ರಬಂಡಿ ಮರಿಯಮ್ಮ, ಹುಲಿಗೆಮ್ಮ, ನಾನು, ಈಕೆ ಅಕ್ಕ ಚಿನ್ನಮ್ಮಕ್ಕ, ಎಲ್ಲಮ್ಮ, ಮತ್ತು ಪಾರ್ವತಿ, ಮಾಯಮ್ಮ, ಜಗ್ಗೆ ಜನ ಇದ್ದೀವಿ ರೀ. ಈಗ ಇದ್ರಾಗ ಸಂಚಾಲಕರಾಗಿ ಕೆಲಸ ಮಾಡೀನಿ. ಹಳ್ಳಿಗೆ ಮೀಟಿಂಗ್ ಮಾಡೀನಿ. ಒಂದು ಊರಾಗ 8 ದಿನ, ಒಂದು ಊರಾಗ 1 ವರ್ಷ ಹಳ್ಳಿನ ಕರೆಸಿ ಮಂದಿನ ಕರೆಸಿ ಇಟ್ಟೊತ್ನಾಗ ಬ್ಯಾಟ್ರಿ ತಗೊಂಡು ಅವ್ರು ಕೂಡ ತಿರುಗಾಡಿ ಎಬ್ಬಿಸಿ ಅವ್ರಿಗೆ ಹೇಳಿ ವಿಚಾರ ಹೇಳಿ, ಹಿಂಗೆಲ್ಲ ಹೋಗ್ಬಾರ್ದಮ್ಮ, ಹಿಂಗೆ ಹೋಗ್ಬೇಕು, ಹಿಂಗೆ ಬರ್ಬೇಕು, ಬ್ಯಾಂಕಿಗೆ ಹೋಗ್ಬೇಕು, ಪಂಚಾಯತಿಗೆ ಹೋಗ್ಬೇಕು, ನಮ್ಮದು ಅದು ಹಕ್ಕು, ನಮ್ಮಂತ ಹಕ್ಕು ಬಿಟ್ಟು ಕೊಟ್ರಿ ಇನ್ನೊಬ್ರಿಗೆ ಕೊಟ್ರೆ ನಮ್ಗೆ ಏನು ಸಿಗೋದಿಲ್ಲ ಅಂಥೇಳಿ ಬ್ಯಾಂಕ್ ತೋರಿಸಿದ್ವಿ, ಮತ್ತು ಪಂಚಾಯತಿ ತೋರಿಸಿದ್ವಿ. ಹೋರಾಟದ ಬದುಕು ನಮ್ಮದು, ನಮ್ಮನೇಕೆ ಕಾಡುವಿರ್ಯೋ, ಹೋರಾಟದ ಬದುಕು ನಮ್ಮದು, ನಮ್ಮನೇಕೆ ಕಾಡುವಿರ್ಯೋ, ಇದ್ದಿ ಕೊಡಲಿಲ್ಲ ನೀವು, ಬುದ್ಧಿ ಕೊಡಲಿಲ್ಲ ನೀವು, ಇದ್ದಿ ಕೊಡಲಿಲ್ಲ ನೀವು, ಬುದ್ಧಿ ಕೊಡಲಿಲ್ಲ ನೀವು, ಪ್ರೀತಿ ಬೇಡುವೆವು, ಪ್ರೀತಿ ಬೇಡುವೆವು, ನಮ್ಮನೇಕೆ ಕಾಡುವಿರೋ. ಹೆಣ್ಮಕ್ಳಿಗೆ ದೌರ್ಜನ್ಯ ಆದಲ್ಲಿ ಗೋಧಿಗಡ್ಡೆಗೆ ಒಂದು ಹೋರಾಟ ಮಾಡ್ತೀನಿ. ಬಳ್ಳಾರಿಗೆ ಹೋಗಿದ್ವಿ, ಎರ್ರಮ್ಮ ಅಂತೇಳಿ ಬಳ್ಳಾರಿಗೆ ಹೋಗಿದ್ವಿ ರೀ. ಇಲ್ಲಿ ಎಲ್ಲಮ್ಮ ಅಂತ ದಲಿತ ಹೆಣ್ಮಗಳು ರೀ. ಆಕಿನ್ನ ಕೊಟ್ಟಿದ್ದು ಮಾನವಿಗೆ ಅಂದ್ರೆ ಆಕಿನ್ನ ಗಂಡ ಹೆಂಡ್ತಿ ಹೆಂಗಿದ್ರೋ ಗೊತ್ತಿಲ್ಲ. ಆಕಿನ್ನ ಗಂಡ ಕಿರ್ಕೊಳು ಕೊಟ್ಟು ಆಕಿನ್ನ ಲಾಸ್ಟಿಗೆ ಚಿಮ್ಮೆಣ್ಣೆ ಹಾಕಿ ಒಲಿಬಿಟ್ಟ, ಚಿಮ್ಮೆಣ್ಣೆ ಹಾಕಿ ಸುಟ್ಟುಬಿಟ್ಟ. ಅದಕ್ಕೆ ನಮಗೂ ಸುದ್ದಿ ಬಂದಮೇಲೆ ನಾವು ಓದ್ವಿ, ಸಂಘಟನೆಯವ್ರು ಎಲ್ಲರೂ ಕಲ್ತು ಓದ್ವಿ. ಸಂಘಟನೆಯವ್ರು ಅಂದ್ರೆ ದೇವಪುತ್ರಪ್ಪ, ಕರಿಯಪ್ಪ, ನರಸಮ್ಮ, ಚಿನ್ನಮ್ಮಕ್ಕ,
ಒಂದು 10-12 ಜನ ನಾವು ಗಾಡಿ ಮಾಡ್ಕೊಂಡು ಹೋಗಿ ನೋಡಿ ಮತ್ತೆ ನಾವು ಅದು ಆಕಿನ ಹಂಗೆ ಏನು ಮಾಡಿದ್ದಿಲ್ಲ ರೀ, ಕಂಪ್ಲೇಂಟ್ ಮಾಡಿದ್ದಿಲ್ಲ, ಏನು ಮಾಡಿದ್ದಿಲ್ಲ. ನಾವು ಹೋದ್ಮೇಲೆ ರೂಮ್ನಾಗ ಹೋಗಿ ನೋಡಿ ಆಕಿನ ಕೂದಲತ್ತಿದ್ವು, ಬಟ್ಟೆ ಸುಟ್ಟಿದ್ದು, ಗಾಡಿಗೆತ್ತಿದ್ದು ಅದನ್ನೆಲ್ಲ ನೋಡಿ ಮತ್ತೆ ತಾಳಿ ಸೀರೆ ಮೈ ತೊಳ್ಕೊಂಡು ಅದ್ರಾಗ ಬಿದ್ದಿತ್ತು. ಅದನ್ನೆಲ್ಲ ನೋಡಿ ಪೊಲೀಸರನ್ನ ಕರ್ಕೊಂಬಂದು ಎಲ್ಲ ಎಂಕ್ವೈರಿ ಮಾಡಿಸಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಅವ್ರ ಅತ್ತೆನ ಆಕಿನ ಗಂಡನ್ನ ಇದು ಮಾಡಿ ಬಂದೀವಿ ನಾವು. ಮತ್ತು ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿದ್ನಿ ಅಂದ್ರೆ ನಾವು ಬಿಡೋದಿಲ್ಲ. ಹೆಣ್ಮಕ್ಳು ನ್ಯಾಯ ಮಾಡೋರು ನಾವು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಾರಂತ ನಾವು ಮಾತಾಡಿದ್ದೀವಿ. ಮಾತಾಡಿ ಕೇಸಿ ಅವಾಗ ತಿರುಗಿ ಒಂದು ಗೊಂಬೆ ಮಾಡಿ ಸುಟ್ಟುಬಿಟ್ರು. ಇದ್ರಂಗ ಆಕಿಗೆ ಆದಂಗ ಇಲ್ಲಿ ಆಗಬಾರ್ದು ನಮ್ಮ ಜನಕ್ಕೆ ಕೇಸಿ ಮತ್ತೆ ಪೋತ್ನಾಳು ಮಾಡಿದ್ವಿ. ಮತ್ತೆ ಎರಡೋಡು ಇದು ಉದ್ದಬಾಳ ಮಾರ್ಕೊಳ್ದಿನ್ನಿ ಗೋಧಿಗಡ್ಡೆ ಅಂತ 3 ಊರು. ಗಾನಡ್ದಾಗ ಈಗ ಒಬ್ಬ ಹಿಡ್ಕೊಂಡು ಇದು ಮಾಡಿದ್ರಿ, ನೀರಿಗೆ ಹೋದಲ್ಲೇ ಕಟ್ಟಿಗೆ ಹೋದಲ್ಲೇ ಅಲ್ಲಿ ಎಲ್ಲ ನಾವು ಸಂಘದ ಮಂದಿ ಎಷ್ಟು ಮಂದಿ ಇದ್ವಿ ಅಷ್ಟು ಮಂದಿ ಹೋಗಿ ಗಾನಡ್ದಾಗ ಹೋರಾಟ ಮಾಡಿ ಬಂದಿವಿ. ಯಾಕೆ ನೀವು ಕೊಲ್ಲುತ್ತೀರಿ ದೊಡ್ಡ ಧರ್ಮದ ಶಾಸ್ತ್ರಗಳೆಲ್ಲ, ನಾವು ನೀವು ಒಂದೇ ಎಲ್ಲ ಕೆಂಪ ರಕ್ತದ ಮಾನವರು, ನಾವು ನೀವು ಒಂದೇ ಎಲ್ಲ ಕೆಂಪ ರಕ್ತದ ಮಾನವರು. ಇದು ನನ್ನ ಅನಿಸಿಕೆ ಪ್ರಕಾರ ನಾವು ಏನು ಮುಂದಕ್ಕೆ ಮಾಡಬೇಕು ಮತ್ತು ಯಾವ ರೀತಿ ಸಂಘಟನೆ ಜನರನ್ನು ಮೊಬಿಲೈಸ್ ಮಾಡಬೇಕೆಂಬುದಾಗಿ ಒಂದು ಉತ್ತರ ಕೊಟ್ಟಿದ್ದು. ಅದು ಒಂದು ರೀತಿಯಲ್ಲಿ ಜಾತಿಯ ಆಧಾರಿತ ಲಿಂಗ ಹಿಂಸೆ ಅಥವಾ ಕಾಸ್ಟ್ ಬೇಸ್ಡ್ ಜೆಂಡರ್ ವೈಲೆನ್ಸನ್ನು ಎದುರಿಸಲಿಕ್ಕೆ ತಳ ಸಮುದಾಯದವರೇ ಎದ್ದೇಳಬೇಕು. ಅವರು ಇದನ್ನು ಮಾತಾಡೋಕ್ಕೆ ಶುರು ಮಾಡಬೇಕು. ಇದರ ಪ್ರತಿರೋಧ, ರೆಸಿಸ್ಟೆನ್ಸ್ ಒಡಗಳಿಂದಲೇ ಬರಬೇಕೆಂಬುದಾಗಿ ಬಂದಾಗ ಈ ಒಂದು ಪ್ರತಿಭಟನೆ ಜಾಗೃತ ಮೇಳ ಸಂಘಟನೆಗೆ ಒಂದು ರೀತಿಯಲ್ಲಿ ಫೌಂಡೇಶನ್ ಸ್ಟೋನ್, ಒಂದು ಅಡಿಗಲ್ಲಾದಂಗೆ ನಮಗೆ ಆಯಿತು. ಇಲ್ಲೇ ಇದೀನಿ ನೋಡಿ ನನಗೆ ಒಂದ ತಲೆ ಇದ್ದಾವೆ ನಾನು ಅಲ್ಲಿ ಗಿಡದಾಗಿದ್ದು ಅವಾಗ ಪಿಕ್ಚರ್ ಅದು ಕಟ್ಟಿ ಕಡೆ ಹೋಗ್ಯವು. ಮತ್ತೆ ಗೌಡ್ರ ಮನೆಗೆ ಅವಾಗ ಏನೈತೆ ಅವ್ರು ಅದಕ್ಕೆ ಕೂಲಿ ಹೋಗೋದು, ಎಂಡೆಗಸು ಬೆಳೆಯೋದು, ಅವ್ರ ಕಡ್ಲಿದ್ದ ಬದುಕ್ತಿದ್ವಿ. ಏನಂಬುದು ತಿಳಿತಿದ್ದಿಲ್ಲ. ನಮ್ಮ ಹೊಲ ಎಲ್ಲಿದೆ ಎಂಬುದು ನಮಗೆ ಗೊತ್ತಿದ್ದಿಲ್ಲ. ಇದು ನೋಡಿದ್ರಲ್ಲ, ಇವು ಫೋಟೋ ನೋಡಿದ್ರಲ್ಲ, ಅದು ಏನದು ಸ್ವಲ್ಪ ಹೇಳ್ತೀಯಾ? ಇದು ಹೊಲ ನಮ್ಮದು ಹೊಲ ಇದು ಜಾಲ ಇತ್ತು ರೀ. ಅದು ಜಾಲ ಇತ್ತು. ಜಾಲ ಕಡ್ಸಕ್ಕೆ ಹಿಡಿದ್ರು ಬಂದು ಸಂಘದವರು. ಕಡ್ಯಾಕ 40 ರೂಪಾಯಿ ಕೊಟ್ಟರು, ಬಡ್ಡೆ ತೋಡಕ್ಕೆ 50 ಕೊಟ್ಟರು. ನಮ್ಮ ಹೊಲ್ದಾಗ ನಮ್ಮ ಕೆಲಸ ಮಾಡಿಸಿ ನಮಗೆ ರೊಕ್ಕ ಕೊಟ್ಟರು ಕಾಸು. ಅದು ಮಾಡೋದ್ರಿಂದ ಏನು ಉಪಯೋಗ ಆಯ್ತಾ? ಐತ್ರಿ. ಏನು ಉಪಯೋಗ ಆಯ್ತು? ಬೆಳೆಸ್ತೀವ್ರಿ. ಹತ್ತಿ ಬೆಳಿತಾವ್ರಿ, ಜೋಳ ಬೆಳಿತಾವ. ಗುದ್ಲಿ ಸೆಲಿಕೆ ಆರೆ ಒಳಗಾಗಿಬಿಟ್ಟು ಹೊರಗ ತಕ್ಕಲ್ಲ ಉಣಿಗ್ಬಿಟ್ಟು. ಒಡ್ಡ ಹಾಕದಂಬದೇನೋ ನಾವೇ ದಗ್ದ ಮಾಡಿದ್ವಿ. ಅದ್ರಾಗ ನಾವೇ ಒಡ್ಡಕ್ಕಿಂದಿವಮ್ಮ. ಮತ್ತು ಅವ್ರು ನಮ್ಮಲ್ಲ ನಾವು ಮಾಡ್ರಿ ಅಂತ ಹೇಳಿದ್ರಲ್ಲ, ನಾವು ಒಡ್ಡು 4 ತಕ್ಕೊಂಡು ಒಡ್ಡಕ್ಕಿಂದ್ವಿ. ಬೇಲೆಲ್ಲ ಕಿಚ್ಚಿದ್ದವರು ಅಷ್ಟು 2 ಎಕರೆ ಹೊಲಕ್ಕೆ ಒಡ್ಡಾಕಿ ಕೊಟ್ಟರು ಅಷ್ಟೇ. ಮತ್ತೇನು ಆ ಸಂಘ ಕಟ್ಟಿದಾಗಲಿದ್ದ ಆ ದಗದ ಮಾಡ್ಯಾರ, ಬೇಸ ಮಾಡಿಕೊಂತ ಹೋಗ್ಯಾರ ಅವರು. ಅವರಿಗೆ ಬೀಳಿದ್ದು ಹೊಲಗಳು ಇದ್ದವರಿಗೆ ಬೀಳು ಕಡಿಸಿ ಎರಡರ ಮಾಡಿ ಕೊಡೋದು, ಟಿಲ್ಲರ್ ಹೊಡೆದು, ಆಮೇಲೆ ಗೊಬ್ಬರ ಹಾಕ್ಸಿ ಕೊಟ್ಟುಬಿಟ್ರೆ, ಕುಂಟೆ ಹೊಡೆದು ಕೊಟ್ರೆ ಬಿತ್ತಕ್ಕಾಗಿಬಿಡುತ್ತಾ. ಅಷ್ಟು ಆಯ್ತಪ್ಪ ಅಂದ್ರೆ ಅವರು ಒಂದು ವರ್ಷಕ್ಕೆ ಉಪಜೀವನಕ್ಕೆ ಆರಾಮಾಗುತ್ತೆ ರೀ. ಅವ್ರದ್ದು ಹೊಲಗಳು ಅವರ ಹಳ್ಳಿಯಿಂದ ಸುಮಾರು ಒಂದು 4-5 ಕಿಲೋಮೀಟರ್ ದೂರ ಇದ್ದವು. ಆದರೆ 70 ದಶಕದ ನಂತರ ಇವತ್ತಿಗೆ ಕೂಡ ಯಾರೊಬ್ಬರು ತಮ್ಮ ಹೊಲವನ್ನು ಅವರು ಭೇಟಿ ಮಾಡಿ ಇಲ್ಲ. ಅವರ ಕೈಲಿ ಸರ್ವೆ ನಂಬರ್ ಇದ್ದಿಲ್ಲ. ಹೊಲ ಅಂಬೋದು ಗೊತ್ತೇ ಇದ್ದಿದ್ದಿಲ್ಲ. ಅದು ಎಲ್ಲ ತಗೊಂಡ್ಬೇಕು ಹೊಲ ಅಂತ ಗೊತ್ತಾಯ್ತು. 4 ಇಟ್ಟಿರ್ತಾರ, ಆಪು ಗಲುಗು ಜಾಲೆ ಹೋಗಕ್ಕೆ ದಾರಿ ಇದ್ದಿಲ್ಲ, ಸೊಂದಿದ್ದಿಲ್ಲ, ಹೊರಕ್ಕೆ ಓದ್ತಿದ್ದಿಲ್ಲ, ಬರ್ತಾನೆ ಅವ. ಅವ್ರು ಮಾಡಿದಾಕ ಮಟ್ನಾಗ ಆಯ್ತು ನೋಡ್ರಿ. ಈಗ ಎಲ್ಲೆದೆಲ್ಲ ಮಾದ್ರಗಳು ಏಕಲಾಕ ಕಾಣ್ತಾವ ನೋಡ್ರಿ. ಅಲ್ಲಿ ಗಡ್ಡಿಗಾದ್ರಿಗೆ ಮಾದ್ರಲ್ಲ ಅಂತ ಅಲ್ಲಿ ಅವ್ರದ್ದು ಎಲ್ಲ ಸರ್ವೆ ನಂಬರು ಹುಡುಕಿ ಅವ್ರದ್ದು ಇದು ಪಾಣಿ ತೆಗೆಸಿ ಮತ್ತು ಸರ್ವೇರನ್ನು ಕರ್ಕೊಂಡು ಬಂದು ಹೊಲಕ್ಕೆ ಲೆಕ್ಕ ಹಾಕಿದಾಗ ಅದರಲ್ಲಿ ತುಂಬ ಇವಾಗಲೇ 20 ವರ್ಷಗಳಲ್ಲಿ ಹಲವಾರು ಮಂದಿ ಬೇರೆ ಜನ ಇವರದ್ದು ಹೊಲವನ್ನು ಒತ್ತುವರಿ ಮಾಡಿ ಹೊಲವನ್ನು ಬೇಲಿಯೆಲ್ಲ ಬದಲಾವಣೆ ಆಗಿತ್ತು. ಇದನ್ನು ಬಿಡಿಸಿ ಪ್ರತಿ ಹೊಲಕ್ಕೆ ಆ ಸಂದರ್ಭದಲ್ಲಿ 1 ಎಕರೆ ಹೊಲಕ್ಕೆ
ಅದನ್ನು ಸರಿಪಡಿಸಿ ಎಲ್ಲ ಬೀಳು ಭೂಮಿ ಅದನ್ನು ಗಿಡ ಅಥವಾ ಬಡ್ಡೆ ಅಥವಾ ತೆಗೆಸಿ ಅದನ್ನು ಒಂದು ರೀತಿಯಲ್ಲಿ ಕೃಷಿಗೆ ಅನುಕೂಲವಾಗಿ ಮಾಡಲಿಕ್ಕೆ 1 ಎಕರೆಗೆ ಸುಮಾರು ಒಂದು 20,000 ರೂಪಾಯಿ ನಮಗೆ ಬಿತ್ತು. ನಾನು 2004 JMS ಒಂದು ಟಾಟಾದವ್ರ ಸಪೋರ್ಟಲ್ಲಿ ಒಂದು 300 ಎಕರೆ ದಲಿತ ಕೃಷಿ ಕೂಲಿಕಾರ ಕುಟುಂಬಗಳ ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಡ್ರೈ ಲ್ಯಾಂಡು, ವೇಸ್ಟ್ ಲ್ಯಾಂಡು, ಸರ್ಕಾರ ಕೊಟ್ಟಂಥ ಭೂಮಿಗಳು ಇದನ್ನೆಲ್ಲ ಗುರುತಿಸಿ ಅದು ಕೃಷಿನೇ ಮಾಡದೇ ಇರೋಂಥ, ಅಂದರೆ ಆ ಕೃಷಿ ಅಯೋಗ್ಯವಾಗಿ ಕೃಷಿಗೆ ಯೋಗ್ಯವೇ ಅಲ್ಲದೆ ಇರತಕ್ಕಂಥ ಭೂಮಿಗಳನ್ನು ಗುರುತಿಸ್ಬಿಟ್ಟು ಅದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಲ್ಲು ಮಣ್ಣು ಎಲ್ಲ ತೆಗೆದು ಕುರ್ಚಿಲ್ಲು ಗಿಡ ಗಂಟೆಗಳೆಲ್ಲ ತೆಗೆದು ಅದನ್ನು ಸಮತಟ್ಟು ಮಾಡಿ ಕೃಷಿ ಯೋಗ್ಯಗೊಳಿಸಿ ಅದನ್ನು ಜನರಿಗೆ ಕೃಷಿ ಯೋಗ್ಯಗೊಳಿಸಿ ಕೃಷಿಗೆ ದಾರಿ ಮಾಡಿಕೊಟ್ರು ಕೃಷಿ ಮಾಡೋಕ್ಕೆ. ಇದ್ರ ಮೂಲಕ ಜನ ಎಷ್ಟೋ ವರ್ಷ ಬಿದ್ದಂಥ ಕೃಷಿನೇ ಮಾಡೋಕ್ಕಾಗದೇ ಇರೋಂಥ ಭೂಮಿಗಳಲ್ಲಿ 6 ಚೀಲ 5 ಚೀಲ 10 ಚೀಲ ಜೋಳ ಬೆಳೆದ್ರು. ಬಾರವ್ವ ಬರ್ತಂಗಿ ಬರೇ ಬಡವನ ಮಗಳನೇ ಸಂಘ ಕಟ್ಟನ ಬಾರವ್ವ ಸಂಘಟನೆ ಮಾಡನು ಬಾರವ್ವ ಸಂಘ ಕಟ್ಟನ ಬಾರವ್ವ ಸಂಘಟನೆ ಮಾಡನು ಬಾರವ್ವ. ಬರೀ ಹೋರಾಟದಾಗ ಮುಂದುವರಿಸಿವಿ ನೋಡ್ರಿ. ಈಗ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದೈತಿ, ನಮ್ಮ ಸಂಸ್ಥೆ ಕಡ್ಲಿಂದ ಧೈರ್ಯ ಬಂದೈತಿ. ಮಹಿಳಾ ಸಂಘಟನೆಯಾಗ ಸೇರಿದ ಮೇಲೆ ಆವಾಗ ಒಂದು ದವಾಖಾನಿಗೆ ಹೋಗಿಲ್ಲ, ಒಂದು ಪಂಚಾಯತ್ಗೆ ಹೋಗಿಲ್ಲ, ಒಂದು ಸೊಸೈಟಿಗೆ ಕಿಸ್ಕೊಂಬರಕ್ಕೆ ಹೋಗಿಲ್ಲ. ನಮ್ಮ ಹೋರಾಟನೇ ದಾರಿ ನಮ್ಮದು. ಆ ಸಂದರ್ಭದಲ್ಲಿ ನಾವು ಎಲ್ಲ ಮಹಿಳೆಯರನ್ನು ಸೇರಿಸಿ ಒಂದು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ನಮ್ಮ ಬೇಡಿಕೆಗಳೇನಿದಾವಲ್ಲ ಆ ಬೇಡಿಕೆಗಳನ್ನು ಇಟ್ಟು ನಾವು ಇದನ್ನ ಸರಿ ಮಾಡಿಕೊಡ್ರಿ ಅಂತೇಳಿ ನೇರವಾಗಿ ಧರಣಿ ಕುಂತು ನಾವು ಸಹಾಯವನ್ನು ಪಡ್ಕೊಂಡಿದ್ದೀವಿ. ಇದು ಗದ್ದೆಗಳಿಗೆ ತೆಂಗಿನ ಗಿಡಕ್ಕೆ, ಹಣ್ಣಿನ ಗಿಡಗಳಿಗೆ, ಅಡಿಕೆ ಮರಕ್ಕೆ, ಮತ್ತು ಮೆಣಸಿನ ಗಿಡಕ್ಕೆ, ಹತ್ತಿಗೆ ಇಂಥದಕ್ಕೆಲ್ಲ ಯೂಸ್ ಮಾಡ್ತೀವಿ. ಹೆಂಗೆ ಮಾಡ್ತೀರಾ ಇದು? ಇದೆಲ್ಲ ಬೀಜ ಹಳ್ಳಕ್ಕೆ ಹೋಗ್ತೀವಿ ರೀ. ಹಳ್ಳಕ್ಕೆ ಹೋಗಿ ಬೀಜ ಎಲ್ಲ ಒಂದಲ್ಲಿ ಜಮಾ ಮಾಡ್ತೀವಿ. ಜಮಾ ಮಾಡಿ ಮತ್ತೆ ಒಂದಲ್ಲಿ ರಾಶಿ ಮಾಡ್ತೀವಿ. ಆಮೇಲೆ ಮತ್ತೆ ನಮ್ಮ ಗಾಡಿ ಟ್ರಾಕ್ಟರ್ ತಗೊಂಡೋಗಿ ಚೀಲ ತುಂಬ್ಕೊಂಡು ಎಲ್ಲ ಗಂಡ್ಮಕ್ಳು ಕರ್ಕೊಂಡೋಗಿ ತಗೊಂಬರ್ತೀವಿ. ಒಂದಲ್ಲಿ ಹಾಕ್ತೀವಿ. ಹಾಕಿ ಒಂದಲ್ಲಿ ಒಣಗಿಸ್ತೀವಿ. ಫಸ್ಟ್ ಒಣಗಿಸಿದ ಮೇಲೆ ಮತ್ತೆ ಒಂದಲ್ಲಿ ಇಲ್ಲಿ ತಂದು ಸೆಡ್ಡಿಗೆ ಹಾಕ್ತೀವಿ. ಸೆಡ್ಡಿಗೆ ಹಾಕಿ ಮತ್ತೆ ಎಲ್ಲ ಒಣಗಿಸಿ ಸ್ವಲ್ಪ ಪುಡಿ ಮಾಡ್ಕೊಂತೀವಿ. ಅತ್ಯಂತ ಕಡು ಬಡವರೇ ಅಲ್ಲಿ ಬೇವಿನ ಬೀಜನ ಆರಿಸ್ತಾ ಇದ್ದಿದ್ದು. ಅಂಥ ಒಂದು ಸಂದರ್ಭದಲ್ಲಿ ಬೇವಿನ ಬೀಜಗಳನ್ನು ಆರಿಸಿ ಆ ಬೀವಿ ತಗೊಂಬಂದು ಯಾರು 5 ರೂಪಾಯಿ 2 ರೂಪಾಯಿ ಹಂಗೆ ಒಂದು ಡಬ್ಬಿ ಮಾರಾಟ ಮಾಡ್ತಾಯಿದ್ರು. ಅಂಥ ತಾಯಂದರು ಬೇವಿನ ಬೀಜನ ಆರಿಸಿ ತಗೊಂಡು ಬೇವಿನ ಗೊಬ್ಬರ ಮಾಡೋದು ಬಗ್ಗೆ ಇವರು ಒಂದು ಇದು ಶುರು ಮಾಡಿದರು. ಒಂದು ಬೇವಿನ ಬೀಜ ಕೆಲಸವನ್ನು ಶುರು ಮಾಡಿದ್ವಿ ಸಂಘಟನೆ ಕಡೆಯಿಂದ. ಆ ಕೆಲಸ ಕೂಡ ನಿಭಾಯಿಸ್ಕೊಂಡು ಹೋದೆ ನಾನು. 14 ಜನನ ಕಟ್ಕೊಂಡು ಅದು ಒಂದು 50,000ಲಿಂದ ಹಿಡಿದು 10 ಲಕ್ಷ ತನಕ ನಾನು ಕೆಲಸ ಮಾಡಿದೆ. ಮುದ್ದನಗುಡಿ ಸಂಘದವರು ಮಾಡಿದ್ದು ಆ ಉದ್ದಿಮೆಯನ್ನು ಮಾಡಿ ಅವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂತು. ಸೊ ಅದು ಅವರಿಗೆ ಒಂದು ಬರೀ ಹಣಕಾಸಿನ ಒಂದು ಅವಾರ್ಡ್ ಮಾತ್ರ ಅಲ್ಲ, ಅವರಿಗೆ ಒಂದು ಗುರುತಿಸುವಿಕೆ ಕೂಡ ಕಂಡು ಬಂತು. ಇದರ ಜೊತೆಯಲ್ಲಿ ನಾವು ಇನ್ನೊಂದು ಮಹಿಳೆಯರ ಗುಂಪು ಕುಂಬಾರಿಕೆ ಅಥವಾ ಟೆರಕೋಟ ಜ್ಯುವೆಲ್ರಿ ಅಂತ ಹೇಳ್ತೀವಿ. ಅದು ಅವರಿಗೆ ಗೊತ್ತಿರಲಾರ್ದ ವಿಷಯ. ಅದನ್ನು ಕಲ್ಕೊಂಡು ಒಂದು ರೀತಿಯಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ವೇದಿಕೆ ಅಂದರೆ ದಸ್ತಕಾರ್ ಎಕ್ಸಿಬಿಷನ್ನಲ್ಲಿ ಕೂಡ ಅವರು ಬೇರೆಯವ್ರ ಜೊತೆ ಸ್ಟಾಲ್ಗಳನ್ನಿಟ್ಟು ಮಾರಿ ಅವರ ಒಂದು ಜೀವನೋಪಾಯಕ್ಕೆ ಅದರಿಂದ ಆದಾಯ ಬರುವಂಥ ಕೆಲಸ ಕೂಡ ಮಾಡಿದ್ದಾರೆ. ಕೂಲಿ ಕೆಲಸ ಮಾಡ್ತಿದ್ವಿ ರೀ. ನೆಲ ಕೊಯ್ಯಕ್ಕೆ, ಹಚ್ಚಕ್ಕೆ, ಮತ್ತು ಹತ್ತಿ ಬಿಡ್ಸಕ್ಕೆ, ಜೋಳ ಕೊಯ್ಯಕ್ಕೆ ಹಿಂಗೆಲ್ಲ
ಅಡಿ ದಗ್ದ ಮಾಡ್ತಿದ್ವಿ ನಾವು. ಆಮೇಲೆ ಸಂಘದಲ್ಲಿ ಸೇರ್ಕೊಂಡ್ವಿ. ಸಂಘದಲ್ಲಿ ಸೇರ್ಕೊಂಡ್ಮೇಲೇನು ನಾವು ಅಡಿ ದಗ್ದ ಮಾಡ್ತಿದ್ವಿ. 10 ರೂಪಾಯಿ ಉಳಿತಾಯ ಕಟ್ತಿದ್ವಿ. ನಾವು ಬೆಳಗ್ಗೆ 8 ಗಂಟೆಗೆ ಹೋದವರು ಸಾಯಂಕಾಲ 10 ಗಂಟೆ ತನಕ ಕೆಲ್ಸಕ್ಕೆ ಹೋಗ್ತಿದ್ವಿ. ಒಟ್ಟು ನಮ್ಮ ಮತ್ತು ಅವ್ರು ಬಿಡು ಅಂದಾಗ ನಾವು ಬಿಟ್ಟು ಬರ್ಬೇಕಲ್ಲ ಕೆಲಸ, ಹಂಗಿತ್ತು. ರಾತ್ರಿ ಅಷ್ಟೊತ್ತಿನಾಗ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಳಿಗೆ ಊಟ ಮಾಡಿಸಿ ಮನಿಸಿ ಮತ್ತು ಮೀಟಿಂಗ್ ಒಟ್ಟಿಗೆ 11 ಗಂಟೆ 12 ಗಂಟೆ ಆಗ್ತಿತ್ತು. ಇವರು ಮೀಟಿಂಗಿಗೆ ಬರ್ತಾರೆ. ಹಳ್ಳಿಗೆ ಒಂದೊಂದು ಹಳ್ಳಿ ಒಬ್ಬೊಬ್ಬರು ಹಂಚ್ಕೊಂತಿದ್ರು. ನಮ್ಮ ಪೋತ್ನಾಳಿಗೆ ಬರ್ತಿದ್ರು. ಬಂದು ನಾವು ಅಷ್ಟೊತ್ತಿನಾಗ 11 ಗಂಟೆಗೆ ನಾವು ಬರೋದು ನೋಡಿ ನಮ್ಮದು ಕಷ್ಟ ನೋಡ್ಲಾರ್ದ ಮತ್ತು ಇವರು ಕೋಶಿ ಅವರೆಲ್ಲೇ ಕಲ್ಕೊಂಡು ಬಂದಿದ್ರು ಅಂತಿದ್ದು ಗೊತ್ತಿತ್ತಂತ ಇವ್ರಿಗೆ ಕಲೆ ಗೊತ್ತಿದ್ದು. ಇವ್ರಿಗೆ ಎಷ್ಟು ಇಲ್ಲಿ ರಾಯಚೂರು ಜಿಲ್ಲೆದಲ್ಲಿ ಎಷ್ಟು ಕಷ್ಟ ಐತೆ ಜನರಿಗೆ. ಬೆಳಿಗ್ಗೆ ಹೋದವರು ಸಾಯಂಕಾಲ 10 ಗಂಟೆ ತನಕ ಬರೋಂಗಿಲ್ಲ. ಅವ್ರಿಗೆ ಯಾವುದಾನ ಒಂದು ಉದ್ಯೋಗ ನಾವು ಕಲಿಸ್ಬೇಕಂತೇಳಿ ಎಲ್ಲರೂ ಸಂಘಟನೆಯಲ್ಲಿ ಕುಂತ್ಕೊಂಡು ತಾವೇ ತೀರ್ಮಾನ ಮಾಡ್ಕೊಂಡು ನಮಗೆ ಇದನ್ನೊಂದು ಕೆಲಸ ಕಲಿಸ್ಕೊಟ್ರು ನಮಗೆ. 13 ಜನ ಇದ್ದೀವಿ ರೀ. ಗಂಗಮ್ಮ, ಹುಲಿಗೆಮ್ಮ, ಲಕ್ಷ್ಮಿ, ಹನುಮಂತಿ, ದುರ್ಗಮ್ಮ, ಸಣ್ಣ ದುರ್ಗಮ್ಮ, ಜಾನಮ್ಮ, ನಾನು ರೀ ಹುಲಿಗೆಮ್ಮ, ಮತ್ತು ಈಕಿ ದೊಡ್ಡ ದುರ್ಗಮ್ಮ ರೀ, ಸಣ್ಣ ಹನುಮಂತಿ. ಒಂದು 10-12 ಅಂದ್ರೆ 1000 ಗಟ್ಟಲೆ ಡಿಸೈನ್ಗಳು ಮಾಡೋರು ನಾವು. ಆದ್ರೆ ಒಬ್ಬೊಬ್ರಿಗೆ ಒಂದೊಂದು ಡಿಸೈನ್ ಕೊಡ್ತಿದ್ವಿ ರೀ. ಒಂದೊಂದು ಡಿಸೈನ್ ಈಕೆ ಅಕ್ಕ ಇದ್ಲಲ್ಲ, ಈಗ ನಾವು ಫಸ್ಟ್ ಇವ್ರು ಕಲ್ತವ್ರು, ಆಮೇಲೆ ಕಲ್ತವ್ರು ನಾವು ರೀ. ಇವು ಊಜಿ ಮಣೆ ಒಬ್ಬರು ಮಾಡ್ಬೇಕು, ತಾಯ್ತೆ ಮಣೆ ಒಬ್ಬರು ಮಾಡ್ಬೇಕು, ಆಮೇಲೆ ಜುಮ್ಕೆ ಒಬ್ಬರು ಮಾಡ್ಬೇಕು, ಆಮೇಲೆ ಗುಬ್ಬೆ ಒಬ್ಬರು ಮಾಡ್ಬೇಕು. ಹಂಗೆಲ್ಲ ಬೇರೆ 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 13 ಜನಕ್ಕೆ ಬೇರೆ 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 ಮಾಡೋರು. ಕುಂತ್ಕೊಂಡು ಚೇರ್ ಹಾಕ್ಯಂದು ಟೇಬಲ್ ಇಟ್ಕೊಂಡು ಕುಂತು ಮಾಡ್ತಿದ್ವಿ ರೀ. ಆರೋಗ್ಯದ ಬಗ್ಗೆ ಅಂತ ಹೇಳಿದ್ರೆ ನಾವು ಹೇಳಿದ್ವಿ ಹಾಸ್ಪಿಟ್ಲಲ್ಲಿ ಮುಖ್ಯ ಫಸ್ಟೇ ಹೇಳಿದ್ದು ನಾನು. ಏನಂತ ಹೇಳಿದ್ರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಸರಿಪಡಿಸಬೇಕು. ಈಗ PSCಗಳ ಸರಿಪಡಿಸ್ಬೇಕಂದ್ರೆ ಅಲ್ಲಿ ಡಾಕ್ಟ್ರ್ ಇಲ್ಲಂದ್ರೆ ಡಾಕ್ಟ್ರ್ ಇಲ್ಲ ಅಂತೇಳಿ ನರ್ಸುಗಳು ತುಂಬ್ಕೇರಿ, ಡಾಕ್ಟ್ರುಗಳು ತುಂಬ್ಕೇರಿ, ಮತ್ತು ಆಮೇಲೆ ಇವರು ಲ್ಯಾಬ್ ಟೆಕ್ನಿಷಿಯನ್ ಎಲ್ಲ ರೆಡಿ ಮಾಡಿಕೇರಿ. ಈಗ ಅಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡ್ಸೋಕೆ ಈಗ ಗರ್ಭಿಣಿಯವ್ರು ಇರ್ತಾರೆ, ಅವ್ರಿಗೆ ಸ್ಕ್ಯಾನ್ ಮಾಡ್ಸೋಕೆ ಬೇರೆ ಕಡೆ ಬರೀತಾರೆ, ಬ್ಲಡ್ ಟೆಸ್ಟ್ ಮಾಡೋಕೆ ಬೇರೆ ಕಡೆ ಬರೀತಾರೆ. ಅವ್ರಿಗೆ ಕಬ್ಬಿಣ ಅಂಶದ ಗುಳಿಗೆ ಕೊಡ್ಬೇಕಾದ್ರೆ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಯಾರಿಗೇನು ರಾತ್ರಿ ಚೇಳು ಹಾವು ಕಡಿದ್ರೆ ಅವ್ರಿಗಿಲ್ಲ ಅಂತಲೂ ಹೇಳ್ತಾರೆ. ಹಿಂಗಾಗಿಂದ ಅವ್ರ ಆರೋಗ್ಯದ ಅದು ಇವೆಲ್ಲ ಇಲ್ಲಿದ್ದು ಅಂದ್ರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿದ್ದು ಅಂದ್ರೆ ನಮಗೆ ಚೆನ್ನಾಗಿ ಆಗುತ್ತೆ, ಒಂದು ಜೀವ ಉಳಿಯುತ್ತೆ ಅಂಥೇಳಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಸಾಕಷ್ಟು ಕೆಲಸಗಳನ್ನ ಮಾಡ್ಯಾರ. ಹೋರಾಟ ಮಾಡಿದವ್ರು ಅವರು, ಬೆಂಬಲ ಕೊಟ್ಟವ್ರು ನಾವು. ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿಸಿ ಬೆಂಬಲ ಕೊಟ್ಟಿವಿ. ಆಮೇಲೆ ಮಾನವಿಯಲ್ಲಿ ಹೋರಾಟ ಮಾಡಿದರು ಹಾಸ್ಪಿಟ್ಲ್ ಬಗ್ಗೆ. ಒಂದು ಜಾತ ಇಂದು ಜಾತ ಬನ್ನಿ ಭಾಗವಹಿಸಿ. ಜಾಗೃತ ಮಹಿಳಾ ಸಂಘಟನೆ, ಪೋತ್ನಾಳ್ ಕರ್ನಾಟಕ ಜನಾರೋಗ್ಯ ಚಳವಳಿ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ, ನವಜೀವನ ಮಹಿಳಾ ಒಕ್ಕೂಟ ಮುಂತಾದ ಪ್ರಗತಿಪರ ಸಂಘಟನೆಗಳಿಂದ ಇಂದು ರ್ಯಾಲಿ ಬನ್ನಿ ಭಾಗವಹಿಸಿ. ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಿ, ಬಲಪಡಿಸಿ. ತಾಯಿ ಆರೋಗ್ಯಕ್ಕೆ ಸಿಗೋಂಥ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬೇಕು. ತಾಯಿಗೆ ಚೆಕಪ್ಗಳು ಆಗಬೇಕು, ಸರಿಯಾದ ಚೆಕಪ್ಗಳು ಆಗೋದಿಲ್ಲ ಅಲ್ಲಿ. ಕ್ಯಾರಿಂಗ್ ಆಗಬೇಕು, ರಕ್ತ ಚೆಕಪ್ ಆಗಬೇಕು, ಹೊಟ್ಟೆ ಚೆಕಪ್ ಆಗಬೇಕು ಅಂತಂದು ನಾವು ವ್ಯವಸ್ಥೆ ಸರಿಪಡಿಸ್ಬೇಕಂತಂದು ಸರ್ಕಾರ ಆಸ್ಪತ್ರೆಗಳನ್ನ ಬಲಪಡಿಸ್ಬೇಕಂತಂದು ನಾವೊಂದು ಕಾಲು ಜಾತೆ ಇಟ್ಟು ಮಾನವಿ ಚಲೋ ನಡೆಸಿ. ಜನಗಳೇ ನಿಂತ ಮನಗಳೇ ಕೇಳಿರಿ ಕಥೆಯನ್ನ, ನಾ ಹೇಳುವ ವ್ಯಥೆಯನ್ನ. ಆರೋಗ್ಯವು ಆತ್ಮಗದೆ ಉಳಿಯುವ ವ್ಯಥೆಯನ್ನ, ಈಗಿರುವ ಸ್ಥಿತಿಯನ್ನ, ಈಗಿರುವ ಸ್ಥಿತಿಯನ್ನ. ಹಿಂಗಾಗಬೇಕಾ? ಆಗಬಾರ್ದಲ್ಲ. ಅದಕ್ಕೆ ನಾವು ಏನು ಮಾಡಬೇಕಾಗಿತ್ತು, ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗ್ಲಾರ್ದೇ ನಾವು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆನ ಬಲಪಡಿಸ್ಬೇಕಾಗಿತ್ತು. ಸರ್ಕಾರಿ ಆಸ್ಪತ್ರೆ ಒಳಗಡೆ ಎಲ್ಲ ಸಿಗಂಗೆ ನೋಡ್ಕೋಬೇಕಾಗಿತ್ತು. ಡೆಲಿವರಿ ಇಲ್ಲೇ ಆಗಬೇಕಾಗಿತ್ತು, ರೊಕ್ಕ 1 ರೂಪಾಯಿ ಖರ್ಚಾಗ್ತಿರಲಿಲ್ಲ. ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲೇ ಆಗಬೇಕಾಗಿತ್ತು, ರೊಕ್ಕ ಖರ್ಚಾಗ್ತಿರಲಿಲ್ಲ. ಅಲ್ಲಿ ಸರಿಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಯಾವ ಸಿಗಲಿಲ್ಲ. ಚುಚ್ಚುಮದ್ದು ಸರಿಯಾಗಿ ಆಗಲಿಲ್ಲ, ಮತ್ತು ಹೊಟ್ಟೆ ಚೆಕಪ್ ಆಗಲಿಲ್ಲ, ತೂಕ ಚೆಕಪ್ ಆಗಿಲ್ಲ. ಅಲ್ಲಿ ತಾಯಿ ಕಾರ್ಡ್ ಸರಿ ಸಿಗ್ತಿರ್ಲಿಲ್ಲ. ಕೆಲವು ಮಂದಿ ಬೆಂಗಳೂರಿಗೆ ಹೋಗಿ ತಾಯಿ ಕಾರ್ಡ್ ಇಲ್ದಂಗೆ ಇರ್ತಿದ್ರು. ಕೆಲವು ಯಾವುದೇ ಒಂದು ಸಮಸ್ಯೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗೋಂಥದ್ದು ಸಿಗುತ್ತಿರಲಿಲ್ಲ. ಆ ಸಿಗದ ಕಾರಣಕ್ಕಾಗಿ ನಾವು ಅದನ್ನು ಒಂದು PHಗಳಲ್ಲಿ ಮತ್ತು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ತನಕ ನಾವು ಒಂದು ಉದಾಹರಣೆಯಾಗಿ ತಗೊಂಡು ಜನರನ್ನು ಕರ್ಕೊಂಡು ಹೋಗಿ ಮಾತಾಡಿದಂದ್ರಿಗೆನ
ಅಲ್ಲಿ ಸರ್ಕಾರ ಆಸ್ಪತ್ರೆಗಳು ಗಟ್ಟಿ ಆಗ್ತಾವ. ಆರೋಗ್ಯದ ಹಕ್ಕನ್ನು ಸಂಘಟನೆಯಲ್ಲಿ ನಾವು ಮಾತಾಡುವಾಗ 2 ರೀತಿಯಲ್ಲಿ ಮೂಡಿ ಬಂತು. ಒಂದು, ಆರೋಗ್ಯ ವ್ಯವಸ್ಥೆಯನ್ನು ಸರಿಪಡಿಸಬೇಕು, ಇರುವಂಥ ನೀತಿ ಪಾಲಿಸಿಗಳ ಜೊತೆ ಕೆಲಸ ಮಾಡಿ ಸಿಸ್ಟಮನ್ನು ರೆಡಿ ಮಾಡೋದು. ಎರಡನೇದು ಮುಖ್ಯ ವಿಷಯ, ಮುಖ್ಯವಾಗಿ ನಮ್ಮ ಮಹಿಳೆಯರು ಹೇಳಿದ್ದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಅಂದರೆ ಆರೋಗ್ಯದ ಬಗ್ಗೆ ಪ್ರತಿಯೊಂದಕ್ಕೆ ಒಂದು ರೀತಿಯಲ್ಲಿ ಅಲೋಪತಿಕ್ ಮೆಡಿಸಿನ್ ಮೇಲೆ, ಔಷಧಿ ಮೇಲೆ ಅಥವಾ ವೈದ್ಯಾಧಿಕಾರಿಗಳ ಮೇಲೆ ಅದರ ಮೇಲೆ ಹೊಂದಿಕೊಳ್ಳದೆ ತಾವೇ ಒಂದು ತಮ್ಮ ದೇಹಗಳ ಮೇಲೆ, ತಮ್ಮ ಶರೀರದ ಮೇಲೆ ಹೇಗೆ ಆಟೋನಮಿಯನ್ನು ಅವರು ಅದನ್ನು ವ್ಯಕ್ತಪಡಿಸುವುದು ಎಂಬುದಾಗಿ ಬಂತು. ಅವಾಗ ಎಲ್ರಿ ದವಾಖಾನೆಗೆ ಹೋಗ್ಬೇಕಂದ್ರೆ, ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರ್ತಿದ್ದಿಲ್ಲ. ಸರ್ಕಾರ ದವಾಖಾನೆ ಅಷ್ಟು ಚೆನ್ನಾಗಿದ್ದಿದ್ದಿಲ್ಲ ಫಸ್ಟಿಗೆ. ಆಮೇಲೆ ಗಿಡಮೂಲಿಕೆ ಔಷಧನೂ ಮಾಡಿದ್ವಿ ನಾವು. ಬಹಳಷ್ಟು ಹೆಣ್ಣುಮಕ್ಕಳು ನೆಲದ ಮೇಲೆ, ಭೂಮಿ ಜೊತೆ, ಮಣ್ಣಲ್ಲಿ ಕೆಲಸ ಮಾಡುವಂಥವು. ಅವರಿಗೆ ಅಲ್ಲಿರುವಂಥ ಗಿಡಮೂಲಿಕೆ ಔಷಧಿಗಳ ಬಗ್ಗೆ ಆಗಲಿ, ಗಿಡಗಳ ಬಗ್ಗೆ ಮತ್ತು ಯಾವ ರೀತಿ ಅದು ಉಪಯೋಗ ಆಗುತ್ತೆ ಎಂಬುದಾಗಿ ಭಾಳಷ್ಟು ಅನುಭವ ಇತ್ತು. ಹಳ್ಳಿಗೊಬ್ಬ ಡಾಕ್ಟರ್ ಅಂತ ಮಾಡಿದರು. ನಮಗೆ ಆ ಹಳ್ಳಿಗೆ ಇವರು ಡಾಕ್ಟರ್ ಅನ್ನೋ ಕಾನ್ಸೆಪ್ಟೇ ಒಂದು ವಿಸ್ಮಯ ಆ ಸಂದರ್ಭದಲ್ಲಿ. ಈ ಹೆಣ್ಮಕ್ಳು ಓದು ಬರಲಾರ್ದೇ ಇರೋಂಥ ಹೆಣ್ಮಕ್ಳನ್ನ ಡಾಕ್ಟ್ರಾಗಿ ನೋಡುವಂಥ ಇದಿದೆಯಲ್ಲ, ಅದು ತುಂಬ ತುಂಬ ವಿಸ್ಮಯ ಅಂತ ಅನಿಸಿದ್ದು. ಆದರೆ ಅವರು ಉಳುಕಡ್ಡಿಗೆ, ಕಜ್ಜಿಗೆ, ಬಿಳಿ ತೊನ್ಗೆ, ವೈಟ್ ಡಿಸ್ಚಾರ್ಜ್ಗೆ, ರೆಡ್ ಡಿಸ್ಚಾರ್ಜ್ಗೆ, ಸುಮಾರು ವಿಚಾರಗಳಿಗೆ, ಚರ್ಮ ರೋಗಗಳಿಗೆ ತುಂಬ ಒಳ್ಳೆ ಮೆಡಿಸನ್ಸ್ನ ಕೊಡ್ತಾಯಿದ್ರು. ನಮ್ಮ ಹೆಸರು ಅಸ್ಮಾ ರೀ. ನಾವು ಆ ಕಡೆ ಹಟ್ಟಿಲಿಂತ ಬಂದೀವಿ ರೀ, ಲಿಂಗಸೂರು. ನಾವು ರೀ ಮೊದಲ ಇದು ವೈಟ್ ತನ್ನಾಗಿತ್ತು ರೀ, ಲಿಂಗಸೂರು ತೋರಿಸಿದ್ದೀವಿ ರೀ. ಲಿಂಗಸೂರು ತೋರ್ಸನ್ನ ಅಲ್ಲಿ ಏನು ಕಡಿಮೆ ಆಗಲಿಲ್ಲ ರೀ. ಮತ್ತು ಗುಲ್ಬರ್ಗಾಗೆ ತೋರಿಸಿದ್ದೀವಿ. ಅಲ್ಲಿನೂ ಮತ್ತು 5-6 ವರ್ಷ ತೋರಿಸಿದ್ದೀವಿ ರೀ. 5-6 ವರ್ಷ ತೋರ್ಸನ್ನ ಅಲ್ಲಿನೂ ಕಡಿಮೆ ಆಗಲಿಲ್ಲ. ಮತ್ತು ಅಲ್ಲಿ ಶಾಪುರ ರೋಜೆ ಅಂತ ಐತ್ರಿ, ಅಲ್ಲಿ ಜಾಸ್ತಿ ನಮ್ಮ ಮುಸ್ಲಿಮ್ಸೇ ಅದಾರ. ನಮ್ಮ ರಿಲೇಷನ್ದ ಒಳಗೆ ಆಗಿತ್ತು ರೀ ಹಿಂಗೆಲ್ಲ. ಹುಡುಗಿಗೆ 16 ವರ್ಷ ಹುಡುಗಿಗೆ ಆಗಿತ್ತಂತ್ರಿ. ಅವರೆಲ್ಲ ಮನೆ ಎಲ್ಲ ಮಾರಿದ್ರೂ ಕಡಿಮೆ ಆಗಿದ್ದಿಲ್ಲ ಅಂತ. ಅವ್ರಿಗೂ ಯಾರೋ ಒಂದು ಹೇಳಿಕೊಟ್ರಂತ, ಹಿಂಗೆ ಇಲ್ಲಿ ಕುಂತಲ್ಲಿ ಹಿಂಗೆ ಅಜ್ಜಿ ಅಲ್ಲಿ ಕೊಡ್ತಾರ ಅಂತೇಳಿ. ಮತ್ತು ಅವರು ಇಲ್ಲಿ ತೋರಿಸಿದ ಮ್ಯಾಗ ಅವ್ರಿಗೆಲ್ಲ ಪೂರ ಚೆನ್ನಾಗೈತಂತ್ರಿ. ಅವ್ರು ನಮಗೆ ಹೇಳಿದ್ರು ಹಿಂಗಂತ. ನಾವು ಈಗ 1 ವರ್ಷ ಆಯ್ತು ರೀ ಇಲ್ಲಿ ತೋರ್ಸಕತ್ತಿ. ಈಗ ಪರವಾಗಿಲ್ಲ ರೀ, ಚೆನ್ನಾಗಿ. ಅದು ಕೆಲವೊಬ್ರು ಹೇಳ್ತಿದ್ರು ಈ ರೋಗಕ್ಕೇನಪ್ಪ ಔಷಧಿ ಹತ್ತಲ್ಲ ಮತ್ತು ಇದು ವಾಸಿನೂ ಆಗಲ್ಲ ಅಂತ ಕೆಲವೊಬ್ರು ಹೇಳ್ತಿದ್ರು. ಹಂಗಾಗಿ ನಾವು ಮಾನಸಿಕವಾಗಿ ಭಾಳ ನೊಂದೋಗಿಬಿಟ್ಟಿದ್ವಿ. ಕೂಡಿಸ್ಬೇಕು ಅನ್ನೋದಿತ್ತು. ಮತ್ತು ಅವ್ಳು ಮಾಹಿತಿ ಗೊತ್ತಾಯ್ತು ನಮ್ಗೆ ಹಿಂಗಂತೇಳಿ. ಮತ್ತು ಒಂಟೆ ಮೇಡಮ್ ಪ್ರಯತ್ನ ಪಡಮ್ಮ ಅಂತೇಳಿ ಬಂದೀವಿ. ಅಮ್ಮನವ್ರು ಮಾತಾಡಿದರು. ಮತ್ತು ಅವ್ರು ಸ್ವಲ್ಪ ಬೇರೆ ಕೊಟ್ರೆ ಹಿಂಗೇನಾಗಲ್ಲ, ಭಾಳ ಜನಕ್ಕೆ ಆರಾಮಾಗೈತಿ. ಹಿಂಗೆ ನಾ ಹೇಳ್ದಂಗೆ ಪತ್ತೆ ಮಾಡಿರಿ ನೀವು. ಊಟದಲ್ಲಿ ಸ್ವಲ್ಪ ಏನಪ್ಪ ಅಂತಂದ್ರೆ ಕೆಲವೊಂದನ್ನು ತಿನ್ಬೇಡ್ರಿ, ಇಂಥವೆಲ್ಲ ಮಾಡ್ಕೊಂಡು ಇದರಲ್ಲಿ ಔಷಧಿ ತೊಗೊರಿ ಆರಾಮಾತಂದರು. ಅದಾದ ನಂತರ ಮತ್ತು ಸುಮಾರು 1 ವರ್ಷ ಆಯ್ತು ಸರ್ ಇವಾಗ ತೋರ್ಸೋಕೆ. 1 ವರ್ಷದೊಳಗೆ ಏನಂದರೆ 60% ಗುಣ ಆಗಿತ್ತು ನಮಗೆ. ಇವಾಗ ಇನ್ನೂ 40% ಐತಿ. ಅದು ಮತ್ತು ಖರ್ಚು ಭಾಳ ಕಡಿಮೆ. 100 ರೂಪಾಯಿ ಹೆಚ್ಚಿಗೆ ಕೊಟ್ರೂ ತಗೊಲ್ಲ ಅಮ್ಮನವ್ರು. ಇಲ್ಲಪ್ಪ ಔಷಧಿ ಅಷ್ಟೇ ಅಂತೇಳಿ ನಮಗೇನು ಎಲ್ಲ ಖರ್ಚು ಇಲ್ಲ, ಏನಿಲ್ಲ ಸರ್. ಹೋಗಬಾರದೇ ಖರ್ಚು ಅಷ್ಟೇ. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಬಂದಾಗ ಆರೋಗ್ಯದ ಮೇಲೆ ಕೆಲಸ ಮಾಡಲಿಕ್ಕೆ ನಮಗೆ ಜಾಗೃತ ಮಾಡೋ ಸಂಘಟನೆಗೆ ಒಂದು ಒಳ್ಳೆಯ ರೀತಿಯ ಅವಕಾಶ ಬಂತು. ಹಾಗೆಯೇ ಸುಪ್ರೀಂ ಕೋರ್ಟಲ್ಲಿರುವಂಥ ರೈಟ್ ಟು ಫುಡ್ ಕೇಸ್ ನಡೆಯುವಾಗ ರೈಟ್ ಟು ಫುಡ್ ಅಂದರೆ ಆಹಾರಕ್ಕಾಗಿ ಇರುವಂಥ ಆಂದೋಲನದಲ್ಲಿ ಭಾಗವಹಿಸಲಿಕ್ಕೆ ಈ 3 ಮುಖ್ಯ ವಿಷಯಗಳು ಜನರ ಜೀವನಕ್ಕೆ ಬಹಳ ಹತ್ತಿರವಾಗಿ ಸಂಬಂಧಪಟ್ಟವು. ಸೊ 2005 ನಂತರ ಜಾಗೃತ ಮಹಿಳಾ ಸಂಘಟನೆ ಅದರಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿತು. ಮತ್ತು ಡೆಲ್ಲಿಗೆ ಹೋಗಿದ್ದು 10 ದಿನ. ಇದು ಉದ್ಯೋಗ ಖಾತ್ರಿ ಕೆಲಸದ ಬಗ್ಗೆ 10 ದಿನ ಹೋಗಿದ್ವಿ ರೀ. ಅಲ್ಲಿಗೆ ಹೋಗಿ ಕೇಳ್ಕೊಂಡು ಬಂದ್ವಿ. ಉದ್ಯೋಗ ಖಾತ್ರಿ ಕೆಲಸ ಅಂದ್ರೆ ರೀ, ಮತ್ತು ಅವಾಗ ಜಾಬ್ ಕಾರ್ಡನೇ ಇದ್ದಿಲ್ಲ ರೀ ಫಸ್ಟ್. ಅಂದ್ರೆ ಇದು ಉದ್ಯೋಗ ಖಾತ್ರಿ ಅವಾಗ ಕೂಲಿಗಾಗಿ ಕಾಳು ಯೋಜನೆ ಬಂದಿತ್ತು ರೀ. ಆಮೇಲೆ ಜಾಬ್ ಕಾರ್ಡ್ ಅಂತ ಕೇಸಿ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಅಂತ ಬಂತು ರೀ. ಆವಾಗ ಜಾಬ್ ಕಾರ್ಡನ್ನೇ ನಮ್ಮ ಸಂಘಟನೆನೇ ಮಾಡಿಸೈತ್ರಿ. ಹಂಗಾಗಿ ನಾವು ಉದ್ಯೋಗ ಖಾತ್ರಿ ಕೆಲಸನ ಒಂದೊಂದು ಊರಿಗೆ 500 ಜಾಬ್ ಕಾರ್ಡ್, 600 ಜಾಬ್ ಕಾರ್ಡ್ ಇದ್ರಂಗೆ ಮಾಡಿಸಿ ಉದ್ಯೋಗ ಖಾತ್ರಿ ಕೆಲಸ ಮಾಡಿಸ್ತೀವಿ ರೀ. ಫಸ್ಟ್ನೇ ದಿನ ಹೋಗಿ ಎಲ್ಲರೂ ಸೇರಿಸಿ ಮೀಟಿಂಗ್ ಮಾಡ್ತೀವಿ ರೀ. ಮೀಟಿಂಗ್ ಮಾಡಿ ನಾಳೆ ಈ ಥರ ಮೀಟಿಂಗ್ ಏನು ಸಮಸ್ಯೆ ಐತೆ ನಿಮ್ಮ ಊರಲ್ಲಿ ಅಂತ ಕೇಳ್ತೀವಿ ರೀ. ಏನೇನು ಸಮಸ್ಯೆ ಅದ ಹೇಳ್ತಾರೆ ಅವರು.
ಬರ್ಕೊಂಬಂದು ನಾಳೆ ತಾಲೂಕ್ ಪಂಚಾಯತ್ಗೆ ಹೋಗ್ಬೇಕಾರ ತಾಲೂಕ್ ಪಂಚಾಯತ್ಗೆ ಹೋಗ್ಬೇಕು ಮನೆ ಕೊಡ್ಬೇಕಂತ ಹೇಳ್ತೀವಿ ಹಿಂಗಾರ ಗ್ರಾಮ ಪಂಚಾಯತಿಗೆ ಬರಬೇಕು. ಇದು ಯಾವ ಗ್ರಾಮ ಪಂಚಾಯತ್ ಇರ್ತೋ ಆ ಗ್ರಾಮ ಪಂಚಾಯತಿಗೆ ಅವ್ರ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಒಂದು ಲೆಟ್ರ್ ಕೊಟ್ಟು ಬರ್ತೀವಿ. ಆ ಭಾಗದಲ್ಲೆಲ್ಲ ಸುಮಾರು ಜನಗಳಿಗೆ ಕೆಲಸ ಸಿಗ್ತಿರ್ಲಿಲ್ಲ, ಜಾಬ್ ಕಾರ್ಡ್ಸ್ ಇರಲಿಲ್ಲ. ಸೊ ಈಗ ಹೊಸದಾಗಿ ಜಾಬ್ ಕಾರ್ಡ್ಗಳು ಮಾಡಿಸಿ ಅವರಿಗೆಲ್ಲ ಉದ್ಯೋಗ ಖಾತ್ರಿ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ 100 ಡೇಸ್ ಏನು ಅವ್ರಿಗೆ ಕೆಲಸ ಸಿಗಬೇಕಲ್ಲ ಆ ರೀತಿಯಾಗಿ ಕೆಲಸ ಕೊಡಿಸ್ತಾ ಇದ್ದೀವಿ. ಸರಿಯಾಗಿ ಏನು 309 ರೂಪಾಯಿ ಕೂಲಿ ಏನು ಸರ್ಕಾರದ ಇದೆಯಲ್ಲ, ಹಾಗಾಗಿ ಆ ಸರ್ಕಾರದ್ದು ಏನು 309 ರೂಪಾಯಿ ಕೂಲಿ ಅವ್ರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಗ್ರಾಮ ಪಂಚಾಯತ್ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಸಂಘಟನೆ ಎಲ್ಲ ಒಗ್ಗಟ್ಟಾಗಿ ನಾವು ಅಲ್ಲಿ ಪ್ರಶ್ನೆಗಳು ಮಾಡ್ತಾ ಇರೋದಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಈಗ ಕರೆಕ್ಟಾಗಿ ಕೂಲಿ ಸರಿಯಾಗಿ ಸಿಗ್ತಾ ಇದೆ. ಬೆಂಗಳೂರಿಗೆ ಹೋಗಿ ಸಿಮೆಂಟ್ ಕೆಲಸ ರೀ, ಮುಸ್ರಿ ತಿಕ್ಕಕ್ಕೆ ಕೂತಿದ್ರು ಹೋಟ್ಲಕ್ಕೆ, ಕಸ ಗುಡ್ಸೋದು ಮುಸ್ರಿ ತಿಕ್ಕೋದು. ಅಲ್ಲಿ ಹೋಗಿರ್ತೀವಿ, ಮತ್ತು ಅವ್ರು ಏನು ಹೇಳ್ತಾರೆ ಮಾಡಬೇಕ್ರಿ, ಬಿಡುಗಡಿಲ್ಲ. ಈಗ ಒಂದಿಟ್ಟು ವರ್ಷ ತಗೋದಿಟ್ಟು ಕೆಲಸ ಮಾಡ್ಕೊಂತೀವಿ, ನಮ್ಮೂರಾಗ ನಾವು ಇರಕತ್ತೀವಿ. ಅದು ಒಂದು 100 ದಿನ ಕೆಲಸ ಮಾಡಿದ್ರೆ 30,000 ರೂಪಾಯಿ ಹಂಗೆ ದುಡ್ಡು ಸಿಗ್ತೈತಿ. ಅದಕ್ಕೆ ಅದೇ ಕಾರಣಕ್ಕೆ ಹಾಕಿಸಿ ನಾವು ಉದ್ಯೋಗ ಖಾತ್ರಿ ಕೆಲಸನ ನಾವು ಜನರಿಗೆ ತೊಡಗಿಸ್ಕೊತೀವಿ. ಆದರೆ 9, 10, 11ರಲ್ಲಿ ಯಾವಾಗ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಎಂಬ ಒಂದು ವಿಚಾರ ಬಂದು, ಲೇಬರ್ ಯೂನಿಯನ್ ವಿಚಾರ ಬಂದಾಗ ಜಾಗೃತ ಮೇಳ ಸಂಘಟನೆ ಹಲವಾರು ನಾವು 2 ಸಿನ್ನೂರು ಮಾನವಿ ತಾಲೂಕದಲ್ಲಿ ಬಹಳ ಮುಖ್ಯವಾಗಿ ಗ್ರಾಹಕೋತ್ಸವಕ್ಕೆ ಸಪೋರ್ಟ್ ಕೊಟ್ಟು ಅದರ ಮೆಂಬರ್ಶಿಪ್ ಕೂಡ ಆಗಿದ್ದರು. ಸೊ ಈ ರೀತಿ ಒಂದು ರೀತಿಯಲ್ಲಿ ಬಹಳ ಹತ್ತಿರವಾದ ಸಂಬಂಧ ಜಾಗೃತ ಮೇಳ ಸಂಘಟನೆ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ನಡೆಸ್ಕೊಂಡು ಬಂದಿದೆ. ಮತ್ತು 2 ಸಂಘಟನೆಗಳು ಮತ್ತು ಮುಂದುವರಿದು ಜನರಿಗೆ ಉದ್ಯೋಗದ ಹಕ್ಕು ಬಹಳ ಅವರಿಗೆ ಕೈಗೆ ಸಿಗಬೇಕು ಎಂಬುದಾಗಿ ನಾವು ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಎಲ್ಲ ಬೇರೆ 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 ಕರ್ನಾಟಕದಲ್ಲಿ ಇರೋದು ಸಣ್ಣ ಸಂಸ್ಥೆಗಳು, ಸಂಘಟನೆಗಳು ಒಂದು ವಿಚಾರ ಏನು ಮಾಡಿದ್ದೀವಿ ಅಂತೆ, ಕರ್ನಾಟಕದ ಇತಿಹಾಸದಲ್ಲಿ ರೈತರದ್ದು ಒಂದು ದೊಡ್ಡ ಸಂಘಟನೆ ಇತ್ತು, ಅದೇ ರೀತಿ ದಲಿತ ಸಂಘಟನೆಗಳಿತ್ತು. ಆದರೆ ಕಾರ್ಮಿಕರ ಸಂಘಟನೆ ಕರ್ನಾಟಕದಲ್ಲಿ ಯಾವಾಗೂ ಆ ಥರ ಮಟ್ಟದಲ್ಲಿ ಇರಲಿಲ್ಲ. ಸೊ ಒಂದು ಸ್ವಲ್ಪ ಜನ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಕೆಲಸಗಳನ್ನು ನಮ್ಮ ಹೆಸರುಗಳನ್ನು ಬಿಟ್ಟು ಯಾಕೆ ನಾವು ಕಾರ್ಮಿಕರನ್ನು ಎಲ್ಲ ಸೇರಿಸಿ ಒಂದು ಸಂಘಟನೆ ಯಾಕೆ ಕಟ್ಟಬಾರ್ದಂತ. ಸೊ ಈ ವಿಚಾರ ಮಾಡೋ ಕಾಲಕ್ಕ ಹೇಳ್ಬೋದು, ಒನ್ ಆಫ್ ದ ಫೌಂಡರ್ ಮೆಂಬರ್ಸ್ ಆಫ್ ದಿಸ್ ವಾಸ್ ಪ್ರೇಮದಾಸ್ ಅವರು JMS ಕಡೆನಿಂದ. ಸೊ ಅದರಲ್ಲಿ JMSದು ಅನುಭವಗಳು, ನಾವು ಎಲ್ಲರೂ ಈ ಸಂಘಟನೆ ಯಾವ ರೀತಿ ಇರಬೇಕು, ಹೆಂಗಿರಬೇಕು ಸರಿನಾ. ಸೊ ಈ ಸಂಘಟನೆಯಲ್ಲಿ ಇವತ್ತೂ ಕಾನೂನು ಪ್ರಕಾರ 60-70 ಭಾಗ ಪದಾಧಿಕಾರಿಗಳೈನ ಯಾರೈನ ಬರೀ SC ST ಮತ್ತು ಮೈನಾರಿಟೀಸ್ ಇರಬೇಕು. ಏನೇ ಬರಲಿ ಎಲ್ಲಿ ತನಕ ಹೋರಾಟ. ಇಲ್ಲಿ ನಾವು ಅಮರೇಶ್ಪುರ ಕ್ಯಾಂಪ್ನಲ್ಲಿ ಜನ ಅಧಿಕಾರ ಮೀಟಿಂಗ್ ಅಂತ ನಾವು ಅವಾಗ ಗುಂಪುಗಳಿಗೆ ಮೀಟಿಂಗ್ ಬರ್ತಿದ್ವಿ. ಇಲ್ಲಿ ಇರುವಂಥ ಸಮಸ್ಯೆಗಳು ಏನಂತ ಕೇಳುವಾಗ, ನಮ್ಮದು CC ರೋಡ್ ಆಗಿಲ್ಲ, ನಮ್ಮದು ಗಟಾರ ಆಗಿಲ್ಲ, ನಮಗೆ ಮನೆಗಳು ಬಂದಿಲ್ಲ, ನಮಗೆ ಓಟ್ ಹಾಕ್ಸ್ಕೊಂತಾರ ಹೋಗ್ತಾರ, ನಾವು ಯಾರು ನಮ್ಮನ್ನ ಸ್ಪಂದನೆ ಮಾಡವಲ್ರು, ಮತ್ತು ಓಟ ಕೇಳಕ್ಕಷ್ಟೇ ನಮ್ಮ ಇಲ್ಲಿ ಹಳ್ಳಿಗೆ ಗ್ರಾಮಕ್ಕೆ ಬರ್ತಾರ. ಮತ್ತು ನಮ್ಮ ಓಣಿಗಳು ನೋಡಿದ್ರೆ ಒಂದು ಅಸ್ತವ್ಯಸ್ತ ಆಗೈತಿ. ಇಲ್ಲಿ ನೀರು ಹರಿತಾವ ಇದಾವ, ಮತ್ತೆ ಅಲ್ಲಿ ಗಟಾರ ಇದೆ, ಅಲ್ಲಿ ನೊಣ ಸೊಳ್ಳೆ ಎಲ್ಲ ಕುಂತು ಮಲೇರಿಯಾ, ಟೈಫಾಯ್ಡ್ ಇವೆಲ್ಲ ಬರ್ತಾ ಇದಾವೆ. ಒಂದೇ ಒಂದು ಶಕ್ತಿ ಸಂಘಟನೆ ಶಕ್ತಿ, ಒಂದೇ ಒಂದು ಶಕ್ತಿ ಸಂಘಟನೆ ಶಕ್ತಿ. ಒಟ್ಟು ಟಕ್ಸು ನಮ್ಮದು, ಕೇಳೋ ಹಕ್ಕು ನಮ್ಮದು.
ತುಂಬ ಜನ ಮಕ್ಕಳು ಎಲ್ಲ ಹಳ್ಳಿಗಳಲ್ಲಿ ನಾವು ಜೀತ ಕೆಲಸ ಅಂತ ಮಾಡುವಂಥದ್ದು ನಾವು ಕಂಡು ಬಂತು. ಆದರೆ ಫಾರ್ಮಲಿ ಅಂದರೆ ಔಪಚಾರಿಕವಾಗಿ ಯಾವುದೇ ರೀತಿಯಲ್ಲಿ ಜೀತ ಪದ್ಧತಿ ಇಲ್ಲ ಅಂತ ರೀತಿಯಲ್ಲಿ ಒಂದು ರೀತಿ ಕಲ್ಪನೆ ಇತ್ತು. ಮತ್ತು ಯಾವುದೇ ರೀತಿಯ ಕೇಸ್ಗಳು ಆಗ್ತಾ ಇರಲಿಲ್ಲ. ಆದರೂ ಕೂಡ ನಾವು ಒಂದು ಸರ್ವೆ ಮಾಡಿದಾಗ ಪ್ರತಿ ಹಳ್ಳಿಯಲ್ಲಿ ಚಿಕ್ಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಕೂಡ ಗೌಡ್ರ ಮನೆಯಲ್ಲಿ ಬಿಟ್ಟಿ ಚಾಕರಿ ಮಾಡೋದು, ಅವ್ರ ಮನೆಯಲ್ಲಿ ಕೆಲಸ ಮಾಡೋದು, ಶಾಲೆಯಿಂದ ಹೊರಗಡೆ ಇರೋದು, ಮತ್ತು ಅವರಿಗೆ ತಂದೆ ತಾಯಿ ಮಾಡಿದ ಸಾಲಕ್ಕೆ ಅವರು ಮರುಪಾವತಿ ಮಾಡೋಕ್ಕೆ ಮಕ್ಕಳು ಕೆಲಸ ಮಾಡಿ ಅವರ ಗೌಡ್ರ ಹೊಲದಲ್ಲಿ ಕೆಲಸ ಮಾಡೋದೆಲ್ಲ ಕಂಡು ಬಂತು. ನಾವು ಇಡೀ ರಾಯಚೂರಲ್ಲಿ ನಾವು ನೋಡಿದ್ದೀವಿ. ಇಂಡಿಯಾದಲ್ಲೇ ಅದು 2ನೇ ಜೀತ ಬಾಲಕಾರ್ಮಿಕರಲ್ಲಿ 2ನೇ ಸ್ಥಾನದಲ್ಲಿತ್ತು. ಅದಕ್ಕೆ ನಾವೊಂದು ಚಿಲಿಪಿಲಿ ಬಾಲಕಾರ್ಮಿಕ ಶಾಲೆ ಅಂತ ಶುರು ಮಾಡಿ ಈ ಮಕ್ಕಳನ್ನು ಒಂದುಗೂಡಿಸಿ ಕರ್ಕೊಂಡು ಬಂದು ಇದಕ್ಕೆ ನಮಗೆ ಸೆಂಟ್ರಲ್ ಲೇಬರ್ ಮಿನಿಸ್ಟ್ರಿಯಿಂದ ನಮಗೆ ಅದು ಮಾನ್ಯತೆ ಕೂಡ ಸಿಕ್ಕಿತು. ಈ ರೀತಿಯಲ್ಲಿ ಒಂದು ಚಿಲಿಪಿಲಿ ಬಾಲಕಾರ್ಮಿಕ ಶಾಲೆಯ ಮುಖಾಂತರ ಜೀತ ಮಾಡುವಂಥ ಮಕ್ಕಳನ್ನು ಕರೆಸಿ ಇಲ್ಲಿ ಅವರಿಗೆ ಓದಿಸಿ ಅವರಿಗೆ ಶಿಕ್ಷಣನೂ ಹಾಗೇ ಒಂದು ರೀತಿಯಲ್ಲಿ ಅವರಿಗೆ ವಿಚಾರಣೂ ಕೊಟ್ಟು ಅವರು ಮತ್ತೆ ಮೇನ್ ಮುಖ್ಯವಾಹಿನಿ ಶಾಲೆಗೆ ಸೇರುವಂಥ ಮಾಡುವಂಥ ಕೆಲಸ ನಾವು ಸುಮಾರು ಒಂದು 15 ವರ್ಷ ನಂತರ ಅದು ಮುಂದುವರಿಯಿತು. ಸ್ಕೂಲ್ ಬಿಟ್ಟಿದ್ದೆ ಸರ್, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಮ್ಮಮ್ಮನ ತಮ್ಮ ಸರ್, ನಮ್ಮಮ್ಮನ ತಮ್ಮ ಚಿಲ್ಪಿ ಶಾಲೆಗೆ ಹೋದ್ಮೇಲೆ ಆ ಶಾಲೆಯಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರ ಮತ್ತು ಎಲ್ಲ ಫೆಸಿಲಿಟಿನೂ ಐತೆ ಅಂದಗೋಸ್ಕರ ನಾನು ಮತ್ತೆ ಆ ಸ್ಕೂಲಿಗೆ ಹಚ್ಕೊಂಡೆ ಸರ್. ಕಲಿಸ್ಬೇಕು ಯಾಕಂದ್ರೆ ನಾವು ಶಾಲೆಗೆ ಹೋಗ್ಬೇಕಂದ್ರೆ ನಮ್ಮ ತಂದೆ ತಾಯಿ ಕಳಿಸಲ್ಲ, ಯಾಕಂದ್ರೆ ಹೋಗೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಹಾಗಾಗಿ ಶಾಲೆ ಓದೋಕೆ ಮೈಂಡಿಗೆ ನಮಗೇನಿದ್ದಿಲ್ಲ. ಯಾಕಂದರೆ ಇವರು ಚಿಲ್ಪಿ ಶಾಲೆಯವ್ರು ಬಂದು ನಮ್ಮ ತಂದೆ ತಾಯಿಯವ್ರ ಜೊತೆ ಮಾತಾಡುವಾಗ ನಾವು ಪಕ್ಕದಲ್ಲಿದ್ವಿ. ನಿಮ್ಮ ಮಕ್ಕಳು ಶಾಲೆಗೆ ಕಳಿಸಿರಿ ಅಂದಾಗ ನಮ್ಗೆ ಕಿವಿಗೆ ಬಿತ್ತು ಅವ್ರ ಮಾತುಗಳು. ಶಾಲೆ ಅಂದಾಗ ನಮ್ಮ ಕಿವಿ ನಿಗರಿತು. ಓ, ಶಾಲೆ ಅಂದರೆ ಹೆಂಗಿರುತ್ತೆ, ಯಾಕಂದ್ರೆ ಅಲ್ಲಿವರೆಗೂ ನಾವು ಶಾಲೆ ಮುಖ ನೋಡಿಲ್ಲ. ಇದರಲ್ಲಿ ಮತ್ತೆ 4 ಭಾಗ ಆಗ್ಬೇಕಂದ್ರೆ ಮತ್ತೆ ಹಿಂಗೊಂದು ಕಟ್ ಆಯ್ತಾ, ಜೋರ್ ಹೇಳೋದನ್ನ ಹೇಳ್ಕೊಟ್ಟದ್ದಾದ್ರು. ರೇಡಿಯೋ ನೋಡಿಯಾ? ಹಂಗಂದ್ರೆ ಮಾತ ನಿಮ್ಮ ಮನೆಗೈತಾ? ಇಲ್ಲ ನೋಡಿಯ ರೇಡಿಯೋ ಕೇಳಿದೀಯ? ಈಗಿಲ್ಲ. ಎಲ್ಲ ಜೀತ ಮಾಡುವಂಥ ದಲಿತ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಸೇರಿಸಿ ಸುಮಾರು ಒಂದು 800 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತದಲ್ಲಿ ವಿದ್ಯೆ ಪಡ್ಕೊಂಡು ಬೇರೆ ಬೇರೆ ಹುದ್ದೆಗಳನ್ನು ನೋಡಿಕೊಂಡು ಅವರು ಒಂದು ರೀತಿಯಲ್ಲಿ ತಮ್ಮ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ. ನಾವು 2 ವರ್ಷ ಆಯ್ತಲ್ಲಪ್ಪ ಅಂತ ಏನೋ ಒಂದೇ ಸಡನ್ಲಿ ಬಂದಂಗಾಯ್ತು 2 ವರ್ಷ. ಅಷ್ಟು ನಾವು ಅದರಲ್ಲಿ ಸಂತೋಷ ಪಟ್ವಿ. ಯಾಕಂದ್ರೆ ನಮ್ಮ ಫ್ರೆಂಡ್ ಆಗಿರ್ಬೋದು, ನಾವೇನೋ ಎಲ್ಲರೂ ಒಂಥರ ಇದು ಏನು ಹೇಳ್ತಾರ, ಏನು ಬರೆಯೋಕ್ಕೆ ಮತ್ತೆ ಓದೋಕ್ಕೆ ಬರ್ಲಾರ್ದವ್ರ ಫ್ರೆಂಡ್ ಎಲ್ಲ ನಾವು ಎಷ್ಟು ಚೆನ್ನಾಗಿದ್ವಿ. ನಾವೇ ಒಂದು ಗ್ರೂಪ್ ಮಾಡ್ಕೊಂಡು ಕೇಸಿ ಓದೋಕ್ಕೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆ ಇಂಪ್ರೂವ್ ಆಗಿ ಹಂಗೆ ಎಲ್ಲರೂ ಸಡನ್ಲಿಯಾಗಿ ಹುಷಾರಾದ್ವಿ. ಎಲ್ಲರೂ ಓದೋಕ್ಕೆ ಬರೆಯೋಕ್ಕೆ ಎಲ್ಲರಿಗೂ ಬಂತು. ಭಿನ್ನ ಭೇದವ ಮಾಡಬೇಡಿರಿ, ಭಿನ್ನ ಭೇದವ ಮಾಡಬೇಡಿರಿ, ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ. ಭಿನ್ನ ಭೇದವ ಮಾಡಬೇಡಿರಿ, ಭಿನ್ನ ಭೇದವ ಮಾಡಬೇಡಿರಿ. ಮನೆ ತಿರುಗೋದು ಬೆಕ್ಕು, ಅಯ್ಯೋ ಆರರ ಮನೆಯಲ್ಲಿ, ಕೊಂಟಿಗರ ಮನೆಯಲ್ಲಿ, ನಿಂಗತ್ರ ಮನೆಯಲ್ಲಿ ಅಲನೆಕ್ಕದ ನೋಡೋ ಬೆಕ್ಕು.
ಅಯ್ಯೋ ಮಾದಿಗರ ಮನೆಯಲ್ಲಿ ಒಲಿಯರ ಮನೆಯಲ್ಲಿ ಬಡತಿಂಬದ ನೋಡಬೇಕೋ, ಇಂಥ ತರವ ಜಾತಿ ಒಳಗ ಬೆರತ ಹೋಗಿದೆ ನಮ್ಮ ಆಚಾರವೆಲ್ಲ ಆಚಾರವೆಲ್ಲ. ಅವು ನಮ್ಮೂರಾಗ ಗಲಾಟೆ ಆದಾಗಂತೂ ನೋಡು ಯಾರು ಎಷ್ಟು ಎಂಥ ಎಂಥ ಗೌಡ್ರು ಅಂಥವ್ರನ್ನೇ ಅವ್ರನ್ನ ಎದುರಿಸೋದಾಗಿಲ್ಲ. ಇವರು ಸಂಘಟನೆ ಮಾಡಿ ಅಂಥ ಊರ ಆಳಾತನ್ನ ಎದುರಿಸಿಬಿಟ್ರು. ಮಾದರ ಮಂದಿ ಅಂತಿದ್ರು, ನಮಗೆ ಕೀಲ್ ಜಾತಿ ಅಂತಿದ್ರ ಮತ್ತು ಅವರು ಊರಾಗ. ಈಗ ನೋಡಿ, ನಾವು ಫಸ್ಟು ನಾವು ತಗೊಂಡಿದ್ದು ಮಾದಿಗ ಜನಾಂಗದ ಮಹಿಳೆಯರು ಅವರು ಹಕ್ಕುಗಳು ಸಿಗಬೇಕು, ಅವರು ಮುಂದೆ ಬರಬೇಕು, ಸ್ಟ್ರೆಂಥನ್ ಆಗ್ಬೇಕು ಅಂತೇಳಿ ನಾವು ಯೋಚನೆ ಮಾಡಿ ಆ ಸಂದರ್ಭದಲ್ಲಿ ತೊಗೊಂಡಿದ್ದು. ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಅವ್ರನ್ನ ತೊಗೊಂಡ್ರಷ್ಟೇ ಸಾಕಾಗಲ್ಲ, ಜೊತೆಗೆ ಬೇರೆ ಜನಾಂಗದವರು ಇದರಲ್ಲಿ ಸೇರಬೇಕು, ಸೇರಿದ್ರೆ ಸ್ಟ್ರೆಂಥನ್ ಆಗುತ್ತೆ ಸಂಘಟನೆ ಅಂಥೇಳಿ ಬೇರೆ ಜನಾಂಗದವ್ರನ್ನ ಸಹ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ತಾಯಿದ್ದೀವಿ. ಮತ್ತು ಇನ್ವಾಲ್ವ್ ಮಾಡ್ತಾ ಅಂದ್ರೂ ಈ ಮಾದಿಗ ಮಹಿಳೆಯರನ್ನ ನಾವೇನು ಬಿಟ್ಟಿಲ್ಲ, ಅವ್ರನ್ನ ಮೇನ್ ಫೋಕಸ್ ಇಟ್ಕೊಂಡು ಈ ಮಹಿಳೆಯರನ್ನ ನಾವು ಸೇರಿಸಿ ಕೆಲಸ ಮಾಡ್ತಾಯಿದ್ದೀವಿ. ಜಾಗೃತ ಮಹಿಳಾ ಸಂಘಟನೆ ತಳ ಸಮುದಾಯದಲ್ಲಿ ತಮ್ಮದೇ ಲೀಡರ್ಶಿಪ್ಪಲ್ಲಿ ಮತ್ತು ದಲಿತ ಸಮುದಾಯನ ಪ್ರಮುಖವಾಗಿ ಇಟ್ಕೊಂಡು ಅದರಲ್ಲಿ ಕೂಡ ಜೆಂಡರ್ ಅಂದರೆ ಲಿಂಗತ್ವ ವಿಷಯನ ಇಟ್ಕೊಂಡು ಮಹಿಳೆಯರ ಮೇಲೆ ಕೆಲಸ ಮಾಡುವಂಥ ಒಂದು ಪ್ರಮುಖವಾದ ಆ್ಯಂಡ್ ಲೆಡ್ ಬೈ ದಲಿತ್ ಮಾದಿಗ ವಿಮೆನ್ ಲೀಡರ್ಶಿಪ್ ಅವ್ರ ಕಡೆ ಇರುವಂಥದ್ದು ಒಂದು ವಿಶೇಷವಾದ ಒಂದು ಸಂಘಟನೆ ಎಂಬುದಾಗಿ ಉಳಿದವರು ಅರ್ಥ ಮಾಡಿಕೊಂಡಿದ್ರು. ಅಂದರೆ ನಮ್ಮಂಗೆ ಬೇರೆಯವ್ರು ತಿಳ್ಕೊಬೇಕು, ಬರಬೇಕು. ಏನ್ರಿ ನಮ್ಮ ಮನೆಗೆ ಕುಂತ್ಕೊಂಡೀನಿ, ನಾವು ಹೇಳಿದ್ರೆ ಬೇರೆಯವ್ರು ತಿಳ್ಕೊಬೇಕು. ಹೌದು, ಸಂಘಟನೆ ಸೇರಿದ್ರೆ ಉಪಯೋಗ ಐತೆ, ಏನನ್ನ ಸೌಲಭ್ಯ ಸಿಗೋ ಸೌಲಭ್ಯ ಬರ್ತೈತೆ, ನಾವು ಒಗ್ಗಟ್ಟಾಗಬೇಕು, ಹೊಂದಾಣಿಕೆ ಆಗಬೇಕು ಅಂತ ಅವರಿಗೆ ಅನಿಸ್ಬೇಕು ಜನರಿಗೆ. ಏನ್ರಿ ಅವ್ರು ತಿಳ್ಕೊಂಡ್ರೆ ಏನಾದ್ರೆ ಆತು, ತಿಳ್ಕೊಲಿಲ್ಲ ಅಂದ್ರೆ ಏನಾಯ್ತು ಹೇಳ್ರಿ. ತಿಳ್ಕೊಬೇಕು ಜನರು. ಅಂದ್ರೆ ಒಂದೇ ಮನೆಯವ್ರು ಇದ್ದೀವಿ ರೀ ನಾವು. ಅಷ್ಟು ಪ್ರೀತಿ ಪ್ರೇಮ ಇತ್ತು, ಸಂಘಟನೆ ಮೇಲೆ ಇತ್ತು. ಅಲ್ಲ ನಾವು ಅದ್ರೂ ಒಬ್ರದೊಬ್ರು ಬಿಟ್ಟು ಕೊಡ್ತಿದ್ದಿಲ್ಲ. ಯಾರದೇ ಒಂದು ತಪ್ಪಾದ್ರೂ ಒಂದು ಸರಿ ಆದ್ರೂ ಅದನ್ನ ಬಿಟ್ಟು ಕೊಡ್ತಿದ್ದಿಲ್ಲ ಒಬ್ರಿಗೊಬ್ರು. ಆಕೆ ಹೇಳೋದು ಒಂದೊಂದು ಮಾತುಗಳು ಇವತ್ತು ನನಗೆ ಒಂಥರ ದುಃಖ ಅನ್ನಿಸ್ತೈತೆ. ಆದ್ರೆ ನರಸಮ್ಮ ಒಂಥರ ಶಕ್ತಿ ಪವರ್ಫುಲ್ ಇದ್ಲು. ನಾನೇನು ಆಗಲಿಲ್ಲ ಆಕೆ ಮುಂದೆ, ಆದ್ರಷ್ಟು ಶಕ್ತಿ ಇತ್ತು ನರಸಮ್ಮಂದು. ನರಸಮ್ಮ ಸುದ್ದಿ ಹೇಳ್ಬೇಕಂದ್ರೆ ತುಂಬ ಕಷ್ಟ ಅನಿಸ್ತೈತೆ. ಯಾವ ವಿಷಯದಲ್ಲಾಗಲಿ ತುಂಬ ಧೈರ್ಯ ಕೊಡ್ತಿದ್ವಿ. ಯಾವುದನ್ನ ಆಗಿಲ್ಲ ಅಂದ್ರೂ ಕೂಡ ಚಿನ್ನಮ್ಮಕ್ಕ ಅಷ್ಟು ಮಾತಾಡೋಕೆ ಗೊತ್ತಿರಾಗಲ್ಲ, ಚಿನ್ನಮ್ಮಕ್ಕ ಅಷ್ಟು ಮಾತಾಡೋಂಗಿಲ್ಲ. ಆಕೆ ಮಾತಾಡ್ಬೋದು, ಧೈರ್ಯ ಇರ್ಬೋದು, ಆದ್ರೆ ಆಕೆ ಧ್ವನಿ ಹಂಗಿಲ್ಲ, ನಮ್ಮಂಗೆ ಧ್ವನಿ ಇಲ್ಲ ಅಂತಿದ್ಲು. ಅಷ್ಟೇ ಹೆಲ್ಪ್ ಮಾಡ್ತಿದ್ಲು. ಮತ್ತು ಸಂಘಟನೆಗೆ ಬಲ ಇತ್ತು ನರಸಮ್ಮನಿಂದ. ಮಕ್ಕಳು ಇರ್ತಾರಲ್ಲ ಸಣ್ಣವು, ಕೆಲಸ ಮಾಡೋಕ್ಕಾಗಲ್ಲ ಮನೆಯಾಗ ಇರ್ತಾವಲ್ಲ, ಅಂಥ ಮಕ್ಕಳು ಇಟ್ಕೊಂಡು ಮನೆಯಾಗ ಇರೋಂಥದ್ದಿಲ್ಲ. ನಾವು ಬ್ಯಾಜೆ ಟೈಮ್ನಲ್ಲಿ ಅಂಥ ಮಕ್ಕಳನ್ನ ಎತ್ಕೊಂಬರ್ಬೇಕು. ಯಾರೋ ಒಬ್ರು ಅಜ್ಜಿ ಇರ್ತಾರ, 5 ಮಂದಿ ಮಕ್ಕಳಿಗೆ ಒಬ್ರು ಅಜ್ಜಿ ಆಡ್ಸಕ್ಕಿರ್ತಾಳ, ಅದು ನಮ್ಗೆ ಗುರ್ತಿರ್ಬೇಕು. ಪದೇ ಪದೇ ಮನೆ ಮಕ್ಕಳು ಹೆಣ್ಮಕ್ಕಳು ಪದೇ ಪದೇ ನಾವು ಬಂದು ಮನೆಗೆ ವಿಚಾರ ಮಾಡಿ ನಿಮ್ಗೆ ಅಜ್ಜಿ ಬರ್ತೀನಿ ಬರ್ರಿ ಅಂತ ಕರೆ ಉದ್ದೇಶ ನಂದಲ್ಲ. ನಿಮ್ 25 ಮಂದಿಗೆ ಒಂದು ಮೇಸ್ತಿನ ಅಂತ ಮಾಡ್ತೀನಿ. ಲೈಸೆನ್ಸ್ ಇದೆ ನಮ್ಮ ಕೇಳಕ್ಕೆ ಯಾಕೆ ಲೈಸೆನ್ಸ್ ನೋಡ್ಕೊಂಡು
ಅದು ಆ ಟೈಮ್ನಲ್ಲಿ ನೆನೆಸ್ಕೊಂಡ್ರೆ ನಾವು ಹೆಂಗಿದ್ದೀವಿ ಅಂತೇಳಿ ಕೇಸಿ ಅದು ಭಾಳ ದುಃಖದ ವಿಷಯ ಅದು. ಆ ಟೈಮ್ನಾಗ ನಾವು ಮಾಡೋಂಥದ್ದು ಇದು ಮಾಡ್ಕೊಂಡು ಈಗ ಈ ಒಂದು ಹೆಮ್ಮೆ ಆದ್ರೆ ನೆನೆಸ್ಕೊಂಡ್ರೆ ಅದು ಒಂದು ಸ್ವಲ್ಪ ಜೊತೆಯಲ್ಲೇ ಅದು ಕಣ್ಣೀರು ಕೂಡ ಬರ್ತದೆ ಅಂಥ ಟೈಮ್ ಅದು. ನಾವು ಇಷ್ಟು ಬೆಳಿಬೇಕಾದ್ರೆ ಸಂಘಟನೆ ಕಾರಣ ಅದಕ್ಕೆ. ಅದು ಹೇಳ್ಬೇಕಂದ್ರೆ ಭಾಳ ಇದು ಇಲ್ಲಿ ಬರೋಷ್ಟು ಕೆಪಾಸಿಟಿ ನಮಗೆ ಗೊತ್ತಿರಲಿಲ್ಲ. ಅದು ನಾವು ಅಷ್ಟು ಬೆಳಕಂಬಂದು ಈ ಸ್ಟೇಜ್ನಾಗ ನಾವು ಹೆಂಗೆ ಬೆಳೆದೀವೋ ಹೆಂಗಾಗಿವೋ, ಆದ್ರೆ ನಮ್ಮ ಕೆಲಸ ನಮ್ಮನ್ನು ಗುರುತು ಮಾಡೈತಿ. ಆದ್ರೆ ಸಂಘಟನೆ ಕೂಡ ನಮ್ಮನ್ನು ಭಾಳಷ್ಟು ಕಷ್ಟದಲ್ಲಿ ಕಾಪಾಡೈತಿ. ಅದು ನಾವು ಯಾರೋ ಕೈಯಲ್ಲಿ ಹೋಗಿ ಕೆಲಸ ಮಾಡೋಂಥವ್ರು ಇದರಲ್ಲಿ ಬಂದು ಕೆಲಸ ಮಾಡಿ ಮತ್ತು ನಾವು 4 ಜನರಿಗೆ ಹೇಳೋಕೆ ಹೆಮ್ಮೆ ಪಡ್ತೀವಿ. ಮತ್ತು ಆದ್ರೆ ನಾನು ಹಿಂಗಿದ್ದವನು ಹಿಂಗೆ ಆದ್ನಲ್ಲ ಅಂತೇಳಿ ಕಿಸಿ ಒಂದಿದು. ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಗೌಡ್ರ ಮಂದಿ ಕೆಲವೊಬ್ಬರು ಈಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನು ಅವಾಗ ಮುಟ್ಸ್ಕೊಂತದಿಲ್ಲ, ನಮ್ಮನ್ನು ತಡ್ಸ್ಕೊಂತದಿಲ್ಲ. ಆವಾಗ ನಮ್ಮ ಬಟ್ಟೆಗಳಾಗಿರ್ಬೋದು, ನಾವು ಇರೋಂಥ ಸ್ಥಿತಿ ಆಗಿರ್ಬೋದು, ಆ ಟೈಮ್ನಲ್ಲಿ ಅವರು ನಮ್ಮನ್ನು ಕರ್ಕೊಂತದಿಲ್ಲ ಅಷ್ಟು. ಅವ್ರು ಹಂಗೆ ನಾವು ಕೆಳಗೆ ಅಲ್ಲಿ ಕುಂತರ ಅವ್ರ ಮೇಲೆ ಕುಂದ್ರಿದ್ರು, ಅವರೆಲ್ಲ ಶಿಸ್ತಿನಿಂದಿರೋರು. ಈಗ ನಾವು ನಮ್ಮ ಬೈಕ್ಗಳು, ನಮ್ಮ ಗಾಡಿಗಳು ಎಲ್ಲ ಸಂಘಟನೆಗೆ ಸೇರಿ ಅಡ್ಡಾಡಿದ ತಕ್ಷಣ ನಮ್ಮ ಬೈಕಿನ ಮೇಲೆ ಕುಂದಿರ್ತಾರೆ. ಬಂದು ಕುಂತು ಹಿಂಗೆ ಭುಜ ಮುಟ್ತಾರೆ, ಹಿಂಗೆ ಭುಜ ಮುಟ್ಟಿ ಮೈ ಮುಟ್ಟಿ ಕುಂದಿರ್ತಾರೆ. ಎಲ್ಲಿಗಂಟಪ್ಪ ಎಲ್ಲಿಗಿಲ್ಲಪ್ಪ ಅಂತ ಹೇಳಿಕೇಸಿ ಫ್ರೆಂಡ್ಸನ್ನಪ್ಪ ಅಂಬ ಥರ ಮಾಡ್ತಾ ಇರ್ತಾರೆ. ಆದ್ರೆ ಆಗಿನ ಟೈಮ್ನಲ್ಲಿ ಅವರೇ ಬೇರೆ ನಾವೇ ಬೇರೆ. ಇವರು ಒಡ್ರಲ್ಲ ಒಬ್ಬ ಎಸ್ ಸಿ ಅವರು ಹಿಂಗೆ ಸ್ವಲ್ಪ ಮೈ ತಡ್ಸ್ಕೊಂಬಂಗಲ್ಲ, ಮೈ ಮುಟ್ಸ್ಕೊಂಬಂಗಲ್ಲ. ಆಗಿನ ಟೈಮ್ನಲ್ಲಿ ಭಾಳಷ್ಟು ತಿಪ್ಪಲದು. ಅವಾಗಷ್ಟೇ ದಲಿತರಷ್ಟೇ ನಾವು ಮಾದಿಗಂತ ಜನ ಅಷ್ಟೇ ಉಳ್ಕೊಂಡಿದ್ವಿ. ಅವಾಗಿಂದು ನೋಡ್ತಪ್ಪ ಅಂದ್ರೆಗಿನ ಒಂಟ್ರು ಮಾದ್ರ ಅಂತ ಹೇಳ್ತಿದ್ರು ನಮ್ಗೆ. ಎಲ್ಲಿಗೆ ನಾವು ಹೋಗ್ಬಿಟ್ಟು ಗುಂಪಾಗಿ ಹೋಗಿಬಿಡ್ತಿದ್ವಲ್ಲ, ಮಾದ್ರ ನೋಡಪ್ಪ ಒಂಟ್ರು ನೋಡು, ಅವರು ಭಾರಿ ಗಟ್ಟಿ ಆದ್ರೆ ಈಗ ಭಾರಿ ಧೈರ್ಯ ಐತಿ, ಈಗ ಎಲ್ಲೇನು ಹೋಗಿ ಕೇಳೋಂಥರ ಮಾತಾಡ್ತಾರೆ ಅಂತಿದ್ರು. ಈಗ ನಮ್ಮನ್ನು ನೋಡೇ ಅವ್ರು ಬೇರೆ ಬೇರೆ ಜಾತಿಯವ್ರು ಸೇರ್ಕೇಸಿ ನಾವು ಉಳಿತಾಯ ಮಾಡ್ತೇವೆ, ಆದ್ರೆ ನಿಮ್ಮ ಜೊತೆಗೆ ಬರೋಕ್ಕಾಗಿಲ್ಲ, ಉಳಿತಾಯ ಮಾಡ್ತೀವಿ, ನೀವು ಎಲ್ಲೇನು ಕರೆದ್ರೆ ಬರ್ತೀವಿ ಅಂತಂದು ಹೇಳ್ತಾರಲ್ಲ. ನಾವೀಗ ಅವ್ರನ್ನೇ ಗುಂಪು ಮಾಡ್ತೀವಿ. ಈಗ ಮುಸ್ಲಿಮ್ಸ್ ಗುಂಪು ಮಾಡ್ತೀವಿ, ಮತ್ತು ನಾಯಕರು ಗುಂಪು ಮಾಡ್ತೀವಿ. ಈಗ ಕೆಲವು ನಮ್ಮ ಊರಲ್ಲಿ ನಮ್ಮನ್ನು ನೋಡಿದ್ರೆ ಮುಟ್ಲಾರ್ದಂಥವ್ರು ಅಂಥವ್ರು ಚಿನ್ನಮ್ಮ ನಾವು ಗುಂಪು ಸೇರ್ತೇವೆ ಅಂತ ಹೇಳ್ತಾರೆ. ನಾನು ಈಗ 2 ಗುಂಪು ಮಾಡೀನಿ, ಗೌಡ್ರ ಗುಂಪುಗಳು 2 ಗುಂಪು ಮಾಡೀನಿ. ಮತ್ತು ಈಗ ಮೀಟಿಂಗ್ ಬರ್ತಾರೆ, ಮತ್ತು ಮೊನ್ನೆ ಮೀಟಿಂಗ್ ಬಂದು ಊಟ ಮಾಡೋಲ್ಲ ಅಮ್ಮ. ಅವ್ರ ಮನೆಯಾಗ ನಾವು ರೊಟ್ಟಿ ಹಿಂಗೆ ನಿಡ್ಸ್ಕೊಂಡು ತಿಂತಿದ್ವಿ. ರೊಟ್ಟಿ ಕೊಟ್ರೆ ಅಂದ್ರೆ ನಿಂಗೆ ಗುಡ್ಲಾಗ ಹಾಕ್ಯಂದು ಅದನ್ನ ಮುಚ್ಕೊಂಡು ಹಿಂಗೆ ಬರ್ತಿದ್ವಿ. ಈಗ ಇವತ್ತು ಅವರು ಹೊರಗೆ ಬಂದ ಕೇಸಿ ನಮ್ಮ ಸಂಘಟನೆಯಲ್ಲಿ ಕುಂತು ಮಾತಾಡೋಂಥದ್ದು ಮತ್ತು ಊಟ ಮಾಡೋಂಥದ್ದು ಆಗೈತಿ. ಈಗ ಓದಿಕೊಂಡಿರ್ತಕ್ಕಂಥವ್ರು ಸಂಘಟನೆ ಕಟ್ಟೋದು ಬೇರೆ, ಕೇವಲ ಕಷ್ಟಗಳನ್ನು ಅನುಭವಿಸೋ ಕಷ್ಟಗಳನ್ನು ಎದುರಿಸಲಿಕ್ಕೆ ಜನರನ್ನು ಸಂಘಟಿಸೋ ಜೊತೆಗೆ ತಾವು ಮುಂದೆ ನಿಂತು ಎಲ್ಲ ರೀತಿಯ ಸಂಕಷ್ಟಗಳನ್ನು ಎದುರಿಸೋದಿದೆಯಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಸಂಘಟನೆಕಾರ ಅಂದರೆ ಇಷ್ಟು ಓದಿರಬೇಕು, ಇಷ್ಟು ತಿಳ್ಕೊಂಡಿರಬೇಕು, ಇಷ್ಟು ಅನುಭವ ಇರಬೇಕಂತ ನಮ್ಮ ತಾಯಂದ್ರಿಗೆ ಆ ಒಂದು ಅಗತ್ಯನೇ ಇಲ್ಲ. ಅವ್ರು ಅನುಭವಿಸ್ತಕ್ಕಂಥ ಕಷ್ಟಗಳ ವಿರುದ್ಧ ಒಂದು ಸಂಘ ಕಟ್ಕೊಂಡ್ರು. ಆ ಸಂಘನೇ ನಮಗೆ ಸಿದ್ಧಾಂತ ಆಯಿತು, ಆ ಸಂಘನೇ ನಮಗೆ ಆದರ್ಶ ಆಯಿತು, ಆ ಸಂಘನೇ ನಮಗೆ ಸ್ಫೂರ್ತಿ ಆಯಿತು. ಅದರಲ್ಲಿ ನರಸಮ್ಮಕ್ಕ, ಚಿನ್ನಮ್ಮಕ್ಕಂಥವರು ಮುಂದೆ ನಿಂತು ತಮ್ಮ ಕುಟುಂಬಕ್ಕಷ್ಟೇ ಸೀಮಿತ ಆಗಲಾರದೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಸಮಸ್ಯೆ ನಮ್ಮ ಸಮಸ್ಯೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನರ ಸಮಸ್ಯೆ ನಮ್ಮ ಸಮಸ್ಯೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಂಘಟನೆಗೆ ಭಾಗವಾಗಿ ನಾವಿರಬೇಕು ಅನ್ನೋ ಪರಿಕಲ್ಪನೆ ಬಂತಲ್ಲ, ಇದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. JMSದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಮತ್ತೆ ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಬೆಳೆಸೋದು ಇಲ್ಲಿ ಏನಿದೆ ಇಲ್ವಾ, ಅದು ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಮಹಿಳಾ ಲೀಡರ್ಶಿಪ್, ಅದನ್ನಲ್ಲಿನೂ ದಲಿತ ಮಹಿಳೆಯರ ಲೀಡರ್ಶಿಪ್. ಓಕೆ, ಬಿಕಾಸ್ ಅವ್ರಿಗೆ ದೇ ಕ್ಯಾರಿ 2 ಬರ್ಡನ್ಸ್ ಆನ್ ದೆಮ್. ಒಂದು ಮಹಿಳೆ ಆಗೋದು, ಇನ್ನೊಂದು ದಲಿತ ಆಗೋದು. ಬಟ್ ಆ ಲೀಡರ್ಶಿಪ್ ಬೆಳೆಸೋದಲ್ಲಿ ಭಾಳ ದೊಡ್ಡ ಕೈ ಇದೆ. ಜಾಗೃತ ಮಹಿಳಾ ಸಂಘಟನೆ ಕೂಡ ತಾವು ಬರೀ ಒಂದು ಸ್ಥಳೀಯವಾಗಿ ಕೆಲಸ ಮಾಡಿ ಒಂದಿಷ್ಟು 3,000 ಜನರಿಗಾಗಿ ಕೆಲಸ ಮಾಡುವಂಥ ಸಂಘಟನೆ ಮಾತ್ರ ಅಲ್ಲ. ನಾವು ಇಡೀ ಜನರ ವಂಚಿತರ ಒಂದು ಆರೋಗ್ಯಕ್ಕೆ, ಹೆಲ್ತ್ ರೈಟ್ಸ್, ಅವರ ಹಕ್ಕುಗಳಿಗೆ ನಾವು ಸಪೋರ್ಟ್ ಕೊಡಬೇಕು ಎಂಬುದಾಗಿ ಅರ್ಥ ಮಾಡಿಕೊಂಡು ರೈಟ್ ಟು ಫುಡ್ ಕ್ಯಾಂಪೇನ್ ಬೇರೆ ಬೇರೆ ಅಭಿಯಾನಗಳ ಜೊತೆ ಸಂಬಂಧ ಇಟ್ಕೊಂಡು ಆ ಒಂದು ರೀತಿಯಲ್ಲಿ ಸಪೋರ್ಟ್ ಯಾವಾಗಲೂ ಕೊಡ್ತಾ ಇದ್ರು. ಇದು ಒಂದು. ಎರಡನೇದಾಗಿ ಆ ವಿಮುಕ್ತಿ ಸಂಘಟನೆಯನ್ನು ಫಸ್ಟಿಗೆ ನಾವು ಸಂಸ್ಥೆಯಿಂದ ಬಂದ್ರಲ್ಲ, ಬಟ್ ಅವ್ರ ಏಮ್ಗಳು ಗುರಿಗಳ ಬಗ್ಗೆ ಚರ್ಚೆ ಆದಾಗ, ವಿಸ್ತಾರವಾಗಿ ಚರ್ಚೆ ಆದಾಗ ಬಹುಶಃ ನನಗನ್ನಿಸ್ತು ನಾವ್ಯಾರೂ ಮಾಡಲಾರ್ದಂಥ ಕೆಲಸವನ್ನು ವಿಶೇಷವಾಗಿ ಮಹಿಳೆಯರಿಗೆ, ಅದು ದಲಿತ ಮಹಿಳೆಯರಿಗೆ
ಅದು ವಿಶೇಷವಾಗಿ ಮಾದಿಗ ಮಹಿಳೆಯರಿಗೆ ಏನೈತಲ್ಲ ಆ ಮೀಸಲಿಟ್ಟು ಅವರಲ್ಲಿರುವಂಥ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿದ್ರೆ ಅಷ್ಟೇ ಅಲ್ಲ, ಅವರಲ್ಲಿರುವಂಥ ಎಲ್ಲ ಈ ಫ್ಯೂಡಲ್ ವ್ಯಾಲ್ಯೂಸ್ ಇರ್ತೀವಲ್ಲ, ಈ ನಮ್ಮದು ಇರ್ತಲ್ಲ ಹೈದ್ರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರೆದಾರೆ, ಸುಳ್ಳ ಅದು ಕಲ್ಯಾಣ ಆಗಿಲ್ಲ, ಸುಮ್ಮನೆ ಕರೆದಾರೆ ಸರ್ಕಾರ. ಆ ಫ್ಯೂಡಲ್ ವ್ಯಾಲ್ಯೂಸ್ ಇರುವಂಥ ಮಹಿಳೆಯರಲ್ಲಿರುವಂಥ ಅಜ್ಞಾನ, ಅಂಧಕಾರ, ದೇವದಾಸಿ ಪದ್ಧತಿ, ಜೀತ ಪದ್ಧತಿ ಮತ್ತು ಅವರ ಆರೋಗ್ಯ ಸಮಸ್ಯೆಗಳಿರುವಂಥದ್ದು, ಮತ್ತು ಆಮೇಲೆ ಇವ್ರು ಮನೆ ಬಿಟ್ಟು ಹೊರಗೆ ಬರುವಂಥ ಕೆಲಸವನ್ನು ಏನಾದರೂ ಪ್ರಾಮಾಣಿಕವಾಗಿ ಮಾಡಿದೆ ಅಂದರೆ ಬಹುಶಃ ಅದು JMS ಸಂಘಟನೆಯಿಂದ ಆಗಿದ್ದು ಅಂತ ನಾನು ಅನ್ಭವಿಸ್ತೀನಿ. ಮತ್ತು ಅದ್ರ ಬಗ್ಗೆ ಭಾಳ ಹೆಮ್ಮೆ ಕೂಡ ಐತೆ ನನಗೆ. ಮತ್ತು ಕೋಮು ಸೌಹಾರ್ದತೆಗೆ, ಸಹಬಾಳ್ವೆಗೆ ಒಂದು ಸ್ಟ್ರಾಂಗ್ ಫೋರ್ಸ್ ಆಗಿ JMS ಬರುವಂಥದ್ದು ಭಾಳ ಅನಿವಾರ್ಯತೆ ಇದೆ. ಮತ್ತು ಇವಾಗಲೇ ಜಾಗೃತ ಮಹಿಳಾ ಸಂಘಟನೆ ಸಂವಿಧಾನದ ಬಗ್ಗೆ ಯುವಜನರ ಜೊತೆ ಒಡನಾಟ, ಸಂವಿಧಾನ ರಕ್ಷಣೆ ಮಾಡಿರಿ, ಸಂವಿಧಾನ ಕಲ್ಕೊಳ್ಬೇಕೆಂಬುದಾಗಿ ಒಂದು ರೀತಿಯ ಜನಜಾಗೃತಿ ಅಭಿಯಾನ ಅವರು ಇವಾಗಲೇ ಪ್ರಾರಂಭಿಸಿದ್ದಾರೆ. 25 ವರ್ಷಗಳ JMS ಪಯಣ ಏನಿದೆ ಅದು ನಿಜಕ್ಕೂ ಮಾದರಿ ಮತ್ತು ಅಲಕ್ಷಿತರ ಚರಿತ್ರೆಯ ಭಾಗ ಅದು. ಹಾಗಾಗಿ ಈ ಥರದ ಅಲಕ್ಷಿತರ ಚರಿತ್ರೆಯಲ್ಲಿ ತುಂಬ ಗಟ್ಟಿಯಾಗಿ ದಾಖಲಾಗಬೇಕು, ಗಟ್ಟಿ ಧ್ವನಿಯಲ್ಲಿ ಆಚೆ ಕಡೆಗೆ ಜನರಿಗೆ ಕೇಳಬೇಕು ಮತ್ತು ನೋಡಬೇಕು, ನೋಟ ಕೊಡಬೇಕು. ಇದರಲ್ಲಿ ಏನು ಕಂಡು ಬಂದರೆ ಪ್ರತಿಯೊಂದು ವಿಷಯವನ್ನು ಅವ್ರು ಗುರುತಿಸಲಿಕ್ಕೆ ಮತ್ತು ಆ ಒಂದು ವಿಷಯಕ್ಕೆ ಮೌನ ಮುರಿದು ವ್ಯವಸ್ಥೆಗೆ ಎಚ್ಚರಿಕೆ ಕೊಡುವುದು ಏನು, ಹೇಗೆ, ಮತ್ತು ಸಮಾಜಕ್ಕೆ ಕೂಡ ನಾವು ಹೆಣ್ಣು ಮಕ್ಕಳಿಗೆ ಒಂದು ಒಗ್ಗಟ್ಟಾಗಿದ್ದೀವಿ, ನಾವು ಇದನ್ನು ಇನ್ನು ಸಹಿಸೋದಿಲ್ಲ ಎಂಬ ಒಂದು ರೀತಿಯ ಒಂದು ಮೆಸೇಜ್, ಒಂದು ಸುದ್ದಿ ಎಲ್ಲರಿಗೆ ಹೋಗುವಂತಾಯಿತು. I think the basic fact that the nature of the struggle where women, a Dalit woman is recognized as a leader by the community, where marginalized may still exist, but a woman from a marginalized section is recognized as a leader, not just one, across different panchayats, across different talukas. I think that is one of the biggest impact of 25 years, and leadership is about acting in the here and now. So this, I think, has led people to believe that here is a group of women who inspire others, but also as a collective, their strength, their force is that they act in the here and now. ಸಂಘಟನೆನ ಯಾವ ರೀತಿ, ಯಾವ ದಿಕ್ಕಲ್ಲಿ ನಡೆಸ್ಕೊಂಡು ಹೋಗಬೇಕು, ಸುತ್ತಮುತ್ತಲಿನ ಅನಿವಾರ್ಯತೆಗಳೇನಿದೆ, ಯಾವ ಸಮಸ್ಯೆಗಳನ್ನ ನಾವು ಅಡ್ರೆಸ್ ಮಾಡಬೇಕು, ಗುರುತಿಸ್ಬೇಕು, ಗಮನಿಸಬೇಕು ಮತ್ತು ಅದಕ್ಕೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೆ ನಾವು ಸಮುದಾಯದಲ್ಲಿ ಸಂವಿಧಾನದ ಕುರಿತು ಅರಿವನ್ನು ಮೂಡಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಜೊತೆಗೆ ನನಗನ್ಸಿದ್ದು ಈ ಎಲ್ಲ ಕೆಲಸಗಳನ್ನು ಒಟ್ಟು ನೋಡುವಾಗ, 25 ವರ್ಷಗಳ ಈ ಪಯಣನ ನೋಡುವಾಗ, ಸ್ವಾಭಿಮಾನಕ್ಕೆ ಅಂದರೆ ಸಂವಿಧಾನದ ಆಶಯಗಳೇನಿದ್ದಾವೆ ಅದು ನಿಜವಾಗ್ಲೂ ಜನಮಾನಸದಲ್ಲಿ ಇಳಿಯೋದಕ್ಕೆ, ಕ್ರಿಯೆ ಆಗೋದಕ್ಕೆ ಈ ಥರದ ಕೆಲಸಗಳು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ
ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.